ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಪವರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಈ ಕ್ಲಾಸ್ ತುಂಬ ಮುಖ್ಯ. ಯಾಕಂತಂದರೆ PSTR, GPSTR, GPT, HSTR ಮತ್ತು CST ಕಂಪ್ಯೂಟರ್ ಸೈನ್ಸ್ ಟೀಚರ್ ರಿಕ್ರೂಟ್ಮೆಂಟ್ಗೆ ಅರ್ಜಿ ಹಾಕುವ ಅಭ್ಯರ್ಥಿಗಳು ಒಂದೇ ಡೌಟ್ ಮತ್ತೆ ಕೇಳ್ತಿದ್ದಾರೆ. ಡಾಕ್ಯುಮೆಂಟ್ಸ್ ಯಾವುದು, 371J ಹೇಗೆ, ರೂರಲ್ ರಿಸರ್ವೇಷನ್ ಹೇಗೆ, TET ಬೇಕಾ ಬೇಡವಾ, NOC ಯಾವಾಗ ಬೇಕು, ಇವೆಲ್ಲವನ್ನು ನಾವು ಕ್ವಶನ್ ವೈಸ್ ಅದು CSLನವರು ಕೊಟ್ಟಿರುವಂಥ ಅಧಿಕೃತ ಒಂದು PDF ಫೈಲ್ ಮೂಲಕ ಅಧಿಕೃತ ದಾಖಲೆಯ ಪ್ರಕಾರ ನಾವು ಒಂದೊಂದಾಗಿ ಸರಳವಾಗಿ ನೋಡ್ಕೋತ ಹೋಗೋಣ. ನಾನು ಬೋರ್ಡ್ ಮೇಲೆ ಒಂದು ಪ್ರಶ್ನೆ ತೋರಿಸ್ತಾ ಹೋಗ್ತೀನಿ. ಮೊದಲು ಆ ಪ್ರಶ್ನೆಯ ಅರ್ಥ ಹೇಳ್ತೀನಿ, ನಂತರ ಆಫೀಸಿಯಲ್ FAQ ಪ್ರಕಾರ ಉತ್ತರ ಹೇಳ್ತೀನಿ. ಆಮೇಲೆ ಒಂದು ಚಿಕ್ಕ ಎಕ್ಸಾಂಪಲ್ನು ಕೊಡ್ತೀನಿ ನಿಮಗೆ. ನೀವು ನೋಡ್ತಾ ಇರೋವಾಗ ನಿಮ್ಮ ನೋಟ್ಬುಕ್ನಲ್ಲಿ ನಿಮ್ಮ ಕ್ಯಾಟಗರಿ, ಡಾಕ್ಯುಮೆಂಟ್, ಪೋಸ್ಟ್ ಮತ್ತು ಡಿಸ್ಟ್ರಿಕ್ಟ್ ಆಪ್ಷನ್ ಬರೆಯುತ್ತಾ ಹೋಗ್ಬೇಕು ನಾವು. ಓಕೆ, ಈ ವಿಡಿಯೋ ಒಂದು ಸಾಮಾನ್ಯ ಮಾತುಕತೆ ಅಲ್ರಿ. ಇದು ಅಪ್ಲಿಕೇಶನ್ ತಪ್ಪಾಗದಂತೆ ನೋಡಿಕೊಳ್ಳಲು, ನಾವು ಹಾಕುವಂಥ ಅಪ್ಲಿಕೇಶನ್ ಯಾವುದೇ ರೀತಿಯಾದಂಥ ತಪ್ಪಾಗದಂತೆ ಮಾಡಿಕೊಳ್ಳಲು ಪ್ರಾಕ್ಟಿಕಲ್ ಗೈಡೆನ್ಸ್. ಆದ್ದರಿಂದ ಲಾಸ್ಟ್ವರೆಗೂ ಗಮನವಿಟ್ಟು ನೋಡಿ. ಮೊದಲು ಆನ್ಲೈನ್ ಅರ್ಜಿಗೆ ಸಂಬಂಧಪಟ್ಟಿರುವಂತೆ ನಾವು ನೋಡಬೇಕು ಅಂತಂದರೆ ಇಲ್ಲಿ ಇವೆಲ್ಲನೂ ನಾನು ಹೇಳಿದ ಪ್ರತಿ ಪ್ರಶ್ನೆಗೆ ಮೊದಲು ಪ್ರಶ್ನೆ, ನಂತರ ಆಫೀಸಿಯಲ್ ಆನ್ಸರ್, ಆಮೇಲೆ ನಂತರ ಸರಳ ಉದಾಹರಣೆ ಮೂಲಕ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅಪ್ಲಿಕೇಶನ್ ಹಾಕೋ ರೀತಿಯಲ್ಲಿ, ಆಮೇಲೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಬಗ್ಗೆ, 371J ಕಲ್ಯಾಣ ಕರ್ನಾಟಕದ ಬಗ್ಗೆ, ಗ್ರಾಮೀಣ ಮೀಸಲಾತಿ, ಶೈಕ್ಷಣಿಕ ಅರ್ಹತೆ, TET ಮತ್ತು CTET, ಸೇವಾನಿರತ ಅಭ್ಯರ್ಥಿಗಳು, ಯೋಜನಾ ನಿರತ ಅಭ್ಯರ್ಥಿಗಳು, ಇವರು ಸಂಬಂಧಪಟ್ಟಿರುವಂಥ ದಾಖಲೆಯ ಬಗ್ಗೆ ನಾವು, ಆಮೇಲೆ ಅವರು ಕೇಳುವಂಥ ಪ್ರಶ್ನೆಗಳ ಬಗ್ಗೆ ಏನಂತಂದರೆ ಒಂದೊಂದಾಗಿ ನಾವು ಮಾತಾಡ್ತಾ ಹೋಗ್ತೀವಿ. ಫಸ್ಟ್ ನಾವು ಗಮನಿಸಬೇಕಿಲ್ಲಿ, ಇಲ್ಲಿ ಒಂದು ಕ್ವಶನ್ ಇದೆ ನೋಡಿ. ಏನು ಪ್ರಶ್ನೆ? ಒಂದು ಆನ್ಲೈನ್ ಅರ್ಜಿಗೆ ಸಂಬಂಧಪಟ್ಟದ್ದು. ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭ ಮತ್ತು ಕೊನೆಯ ದಿನಾಂಕ ಯಾವುದು ಅಂಥೇಳಿ ಇದೆ. ಇಲ್ಲಿ ಗಮನಿಸಬೇಕಿಲ್ಲಿ ಪ್ರಶ್ನೆ ಇರೋದು ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭ ಮತ್ತು ಕೊನೆಯ ದಿನಾಂಕ. ಅರ್ಜಿ ಸಲ್ಲಿಸಲು ನಮ್ಮ ದಾಖಲೆಯ ಪ್ರಕಾರ 18/8/2026, ಬಟ್ ನಿನ್ನೆ ಸಾಯಂಕಾಲದ ಒಂದು ಅಪ್ಡೇಟ್ ಪ್ರಕಾರ ಇವತ್ತಿಂದ ಪ್ರಾರಂಭ ಆಗುತ್ತೆ, ಅಂದರೆ 19ರಿಂದ ಪ್ರಾರಂಭ ಆಗ್ತಾ ಇದೆ. ಆಮೇಲೆ ಡೇಟ್ ಏನಂತಾರೆ ಎಕ್ಸ್ಟೆನ್ಷನ್ ಮಾಡಿದ್ದಾರೆ, ಅದನ್ನು ಯಾವುದೋ ಕೊನೆಯ ದಿನಾಂಕ 15/9/2026ವರೆಗೆ ಮಾಡಿದ್ದಾರೆ. ಇವಾಗ ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭ ಮತ್ತು ಕೊನೆಯ ದಿನಾಂಕದ ಬಗ್ಗೆನೂ ಮಾತಾಡಿದ್ದೀವಿ. ರಿಕ್ರೂಟ್ಮೆಂಟ್ ಅಪ್ಲಿಕೇಶನ್ನಲ್ಲಿ ಒಂದೊಂದು ವರ್ಡ್, ಒಂದೊಂದು ಡಾಕ್ಯುಮೆಂಟ್ ಬಹಳ ಮುಖ್ಯ ಅನ್ನೋದನ್ನು ನಾವು ಗಮನಿಸಬೇಕಿಲ್ಲಿ. ಇಲ್ಲಿ ಉತ್ತರ ನಾನು ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ, ಆನ್ಲೈನ್ ಅರ್ಜಿ ಸಲ್ಲಿಕೆ ಬಗ್ಗೆ ಹೇಳಿದ್ದೇನೆ, 18/8/2026 ಪ್ರಾರಂಭ ಆಗುತ್ತಂತೆ. ಬಟ್ ನಿನ್ನೆ ಒಂದು ಅಪ್ಡೇಟ್ ಪ್ರಕಾರ 19/8/2026 ಪ್ರಾರಂಭ ಆಗುತ್ತೆ ಅಂಥೇಳಿ CA ವೆಬ್ಸೈಟ್ನಲ್ಲಿ ಕೊಟ್ಟಿದ್ದಾರೆ. ಇನ್ನು ನಮ್ಮ FAQ ಪ್ರಕಾರ ನಿಗದಿಪಡಿಸಿದಂಥ ಕೊನೆಯ ದಿನಾಂಕ 15/9/2026. ಅಭ್ಯರ್ಥಿಗಳು ಕೊನೆಯ ದಿನದವರೆಗೆ ಕಾಯದೆ ಮೊದಲು ನೋಟಿಫಿಕೇಷನ್ ಓದಬೇಕು, ಎಲಿಜಿಬಿಲಿಟಿ ನೋಡಬೇಕು, ಆಮೇಲೆ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ಅರ್ಜಿ ಸಲ್ಲಿಸಬೇಕು. ಒಂದು ಉದಾಹರಣೆ ಮೂಲಕ ಹೇಳಬೇಕು ನಿಮಗೆ ಅಂತಂದರೆ, ಒಬ್ಬ ಅಭ್ಯರ್ಥಿ 14/9/2026 ಅರ್ಜಿ ಆರಂಭಿಸಿದರೆ ಸರ್ವರ್ ಸಮಸ್ಯೆ ಬರಬಹುದು, ಡಾಕ್ಯುಮೆಂಟ್ ಸೈಜ್, ಪೇಮೆಂಟ್ ಇಶ್ಯೂ ಕಾರಣದಿಂದ ತೊಂದರೆ ಆಗಬಹುದು. ಆದ್ದರಿಂದ ಮೊದಲು ವಾರದಲ್ಲೇ ಡಾಕ್ಯುಮೆಂಟ್ನ ರೆಡಿ ಮಾಡಿ ಇಟ್ಕೊಳ್ರಿ. ಅರ್ಜಿ ಪೂರ್ಣಗೊಳಿಸುವುದು ಅತ್ಯಂತ ಸುರಕ್ಷಿತ. ಆದ್ದರಿಂದ ನಿಮ್ಮ ಆ್ಯಕ್ಷನ್ ಪಾಯಿಂಟ್ ಏನಿರಬೇಕು, ಹೇಗಿರಬೇಕು ಅಂತಂದರೆ, ಪ್ರಾರಂಭ ಇವತ್ತಿನಿಂದಲೇ ಪ್ರಾರಂಭ ಮಾಡಿರಿ. ಏನು ಈ ಒಂದು ಪಾಯಿಂಟ್ ನಿಮ್ಮ ನೋಟ್ಬುಕ್ನಲ್ಲಿ ಬೋಲ್ಡಾಗಿ ಬರ್ಕೊಂಡು ಬಿಡ್ರಿ. ಅದನ್ನು ಅಪ್ಲಿಕೇಶನ್ ಸಬ್ಮಿಟ್ ಮಾಡುವ ಮೊದಲು ಇದರ ಮೇಲೆ ಟಿಕ್ ಮಾಡಿ ವೆರಿಫೈ ಮಾಡ್ಕೊಳ್ಬೇಕು. ಆನ್ಲೈನ್ ಅಪ್ಲಿಕೇಶನ್ನಲ್ಲಿ ಹರಿ ಮಾಡಬೇಡಿ. ಲಾಗಿನ್, ಡಾಕ್ಯುಮೆಂಟ್, ಪೇಮೆಂಟ್, ಪ್ರಿವ್ಯೂ, ಈ 4 ಹಂತಗಳನ್ನು ಶಾಂತವಾಗಿ ಓದಿ ಶಾಂತವಾಗಿ ಸಬ್ಮಿಟ್ ಮಾಡಬೇಕು.
ಫೈನಲ್ ಸಬ್ಮಿಟ್ ಮಾಡುವ ಮೊದಲು 2 ಸಲ ಚೆಕ್ ಮಾಡಬೇಕು. ಇದನ್ನು ವೆರಿ ಇಂಪಾರ್ಟೆಂಟ್ ಗಮನಿಸಬೇಕು. ಈಗ ಈ ಪ್ರಶ್ನೆಗೆ ನಾನು ಬೋರ್ಡ್ ಮೇಲೆ ಕೆಲವು ಪಾಯಿಂಟ್ಗಳನ್ನು ಬರೆದುಕೊಟ್ಟಿದ್ದೀನಿ. ಇಲ್ಲಿ ಪ್ರಾರಂಭ ದಿನಾಂಕನೂ ಹೇಳಿದ್ದೀನಿ, ಕೊನೆಯ ದಿನಾಂಕನೂ ಇದೆ. ಕೊನೆಯ ದಿನಾಂಕದವರೆಗೆ ಕಾಯಬೇಡ್ರಿ ಅಂತಲೂ ಹೇಳಿದ್ದೀನಿ. ಮೊದಲು ದಾಖಲೆಗಳನ್ನು ಸಿದ್ಧ ಮಾಡಿಟ್ಕೊಳ್ಬೇಕು. ಈ ರೀತಿಯಲ್ಲಿ ನೀವು ರೆಡಿ ಮಾಡಿಟ್ಕೊಂಡ್ರೆ ಅಂತಂದರೆ ನಿಮಗೆ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಆಗಲಿ, ಯಾವುದೇ ರೀತಿಯಾದಂಥ ಹರಿಬರಿ ಆಗಲಿ ಆಗೋದಿಲ್ಲ. ಹಾಗಾಗಿ ಪ್ರಾರಂಭ ಇವತ್ತಿಂದ 19ರಿಂದ ಪ್ರಾರಂಭ ಆಗುತ್ತೆ. ಇದು ಹೊಸ ಅಪ್ಡೇಟ್ ಪ್ರಕಾರ. ನೆಕ್ಸ್ಟ್ ಪ್ರಶ್ನೆ, 2ನೇ ಪ್ರಶ್ನೆ ಇರೋದು, ಅರ್ಜಿಯೊಂದಿಗೆ ಯಾವ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು? ನಿಮ್ಮ ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ನಲ್ಲಿ ಸ್ಕೂಲ್ ಎಜುಕೇಷನ್ ಅಂತ ವೆಬ್ಸೈಟ್ ಓಪನ್ ಮಾಡಿದ ಮೇಲೆ ಅಲ್ಲಿ CA ಸೆಲ್ ಅಂಥೇಳಿ ಒಂದು ಟ್ಯಾಬ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಒಂದು FAQ, ಸ್ಟೂಡೆಂಟ್ ಕೇಳಿರುವಂಥ FAQ ಅಂದರೆ ಅಭ್ಯರ್ಥಿಗಳು ಪ್ರತಿ ಬಾರಿ ಕೇಳುವಂಥ FAQ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಮತ್ತು ಅಧಿಕೃತವಾದಂಥ ಉತ್ತರಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ ಕೊಟ್ಟಿರುವಂಥ ಈ 2ನೇ ಪ್ರಶ್ನೆಯಲ್ಲಿ ಅರ್ಜಿಯೊಂದಿಗೆ ಯಾವ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು ಅಂಥೇಳಿ. ಇವಾಗ ಇದರಲ್ಲಿ ನೋಡಿ, ಈ ಪ್ರಶ್ನೆಯನ್ನು ಅನೇಕ ಅಭ್ಯರ್ಥಿಗಳು ಬಹಳ ಕೇಳಿದ್ದಾರೆ. ಇದೆ ನಮ್ಮ FAQ ಪ್ರಮಾಣ ಪತ್ರ, FAQ ಆನ್ಸರ್ ಪ್ರಕಾರ ಏನಂತಂದರೆ ಇದರಲ್ಲಿ ಯಾವುದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ನಾನ್ ಕ್ರೀಮ್ನಿ ಲೇಯರ್ ಪ್ರಮಾಣ ಪತ್ರ ಮತ್ತು 371J ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಹೊರತುಪಡಿಸಿ ಉಳಿದ ಸಮತಲ ಮೀಸಲಾತಿಗೆ ಸಂಬಂಧಿಸಿದ ಎಲ್ಲ ಪ್ರಮಾಣ ಪತ್ರಗಳನ್ನು ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಒಂದು ಉದಾಹರಣೆ ಮೂಲಕ ಹೇಳಬೇಕು ನಿಮಗೆ ಅಂತಂದರೆ, ಕನ್ನಡ ಮಾಧ್ಯಮ, ಗ್ರಾಮೀಣ, ಅಂಗವೈಕಲ್ಯ, ಮಾಜಿ ಸೈನಿಕ, ಯೋಜನಾ ನಿರಸರಿತ ಇಂಥ ಸಮತಲ ಮೀಸಲಾತಿ ಕೇಳ್ತಿದ್ರೆ ಅದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಸಿದ್ಧ ಇಟ್ಕೊಂಡ್ಬಿಡಿ. ಆದ್ದರಿಂದ ನಿಮ್ಮ ಆ್ಯಕ್ಷನ್ ಪಾಯಿಂಟ್ ಏನಿರಬೇಕು? ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅಪ್ಲೋಡ್ ಬೇಡ ಅಂತ ಹೇಳಿ ಕೊಟ್ಟಿದ್ದಾರೆ. ಈ ಒಂದು ಪಾಯಿಂಟನ್ನು ನಿಮ್ಮ ನೋಟ್ಬುಕ್ನಲ್ಲಿ ಬೋಲ್ಡಾಗಿ ಬರೆದುಬಿಟ್ರಿ. ಅಪ್ಲಿಕೇಶನ್ ಸಬ್ಮಿಟ್ ಮಾಡುವ ಮೊದಲು ಇದ್ರ ಮೇಲೆ ಟಿಕ್ ಹಾಕಿ ವೆರಿಫೈ ಮಾಡಿರಿ. ಆನ್ಲೈನ್ ಅಪ್ಲಿಕೇಶನ್ನಲ್ಲಿ ಹರಿ ಮಾಡಬೇಡಿ ಅಂತ ಮೊದಲೇ ಹೇಳಿದ್ದೀನಿ. ಲಾಗಿನ್ ಡಾಕ್ಯುಮೆಂಟ್, ಪೇಮೆಂಟ್, ಪ್ರಿವ್ಯೂ ಈ 4 ಹಂತಗಳನ್ನು ಶಾಂತವಾಗಿ ಮಾಡಿರಿ. ಫೈನಲ್ ಸಬ್ಮಿಟ್ ಮಾಡುವ ಮೊದಲು 2 ಸಲ ಚೆಕ್ ಮಾಡಿಕೊಳ್ಳ್ರಿ. ಈಗ ಈ ಪ್ರಶ್ನೆಗೆ ಸಂಬಂಧಪಟ್ಟಿರುವಂತೆ ನಾನು ಬೋರ್ಡ್ ಮೇಲೇನು ಒಂದು ಪಾಯಿಂಟನ್ನು ಹಾಕಿದ್ದೀನಿ. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅಪ್ಲೋಡ್ ಬೇಡ ಅಂತ ಹೇಳಿದ್ದಾರೆ. ನಾನ್ ಕ್ರೀಮಿ ಲೇಯರ್ನ ಅಪ್ಲೋಡ್ ಬೇಡ, 371J ಪ್ರಮಾಣ ಪತ್ರನ ಅಪ್ಲೋಡ್ ಬೇಡ ಅಂತ ಹೇಳಿದ್ದಾರೆ. ಉಳಿದ ಸಮತಲ ಮೀಸಲಾತಿ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು. ಇದನ್ನು ಇಂಪಾರ್ಟೆಂಟ್, ಇದನ್ನು ಗಮನಿಸಿ. ಇನ್ನು ಪ್ರಶ್ನೆ 3 ಈ ರೀತಿಯಲ್ಲಿ ಇದೆ. ಏನು? ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿ ವ್ಯಾಸಂಗಕ್ಕಾಗಿ ಎಂದು ಇದ್ದರೆ ನೇಮಕಾತಿಗೆ ಬಳಸಬಹುದೇ? ನಿನ್ನೆಯಿಂದ ನಾನೇನು ಇದ್ರ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಅನೇಕ ಪ್ರಶ್ನೆಗಳು ಇದಕ್ಕೆ ಸಂಬಂಧಪಟ್ಟಿರುವಂಥ ಕಾಮೆಂಟ್ಗಳಿವೆ. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿ ವ್ಯಾಸಂಗಕ್ಕಾಗಿ ಎಂದು ಇದ್ದರೆ ನೇಮಕಾತಿಗೆ ಬಳಸಬಹುದೇ ಅಂತ. ಇದನ್ನು ಗಮನಿಸಿ. ಇದರಲ್ಲಿ ಪ್ರಶ್ನೆಗೆ ಉತ್ತರ ಏನು? ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿ ವ್ಯಾಸಂಗಕ್ಕಾಗಿ ಅಂತ ನಮೂದಿಸಿದರೆ ಅದನ್ನು ನೇಮಕಾತಿಗೆ ಪರಿಗಣಿಸುವುದಿಲ್ಲ ಅಂಥೇಳಿ ಸ್ಪಷ್ಟವಾಗಿ FAQನಲ್ಲಿ ಕೊಟ್ಟಿದ್ದಾರೆ. ಉದ್ಯೋಗಕ್ಕಾಗಿ ಎಂದು ಇರುವ ಪ್ರಮಾಣಪತ್ರ ಅಥವಾ ಉದ್ದೇಶ ನಮೂದಿಸದ ಪ್ರಮಾಣಪತ್ರ ಸಲ್ಲಿಸಬಹುದು. ನೇಮಕಾತಿ ಹೊಂದಿದ್ದರೆ ಸಿಂಧುತ್ವ ಪ್ರಮಾಣಪತ್ರ ಸಲ್ಲಿಸುವುದು ಕಡ್ಡಾಯ. ಇದನ್ನು ನೀವು ಗಮನಿಸಿ. ಇದಕ್ಕೊಂದು ಉದಾಹರಣೆ ಮೂಲಕ ನಿಮ್ಗೆ ಹೇಳಬೇಕು ಅಂತಂದರೆ, ನಿಮ್ಮ ಸರ್ಟಿಫಿಕೇಟ್ ಮೇಲೆ ಫಾರ್ ಎಜುಕೇಷನ್ ಪರ್ಪೋಸ್ ಅಂತಂತಿದ್ರೆ ಅದನ್ನು ಅಪ್ಲೋಡ್ ಸಬ್ಮಿಟ್ ಮಾಡೋದು ತಪ್ಪು. ತಹಸೀಲ್ದಾರ್ ಆಫೀಸ್ನಲ್ಲಿ ಎಂಪ್ಲಾಯ್ಮೆಂಟ್ ಪರ್ಪೋಸ್ಗೆ ಸರಿಯಾದ ಸರ್ಟಿಫಿಕೇಟ್ ನೀವು ಪಡ್ಕೊಳ್ಬೇಕು. ಆದ್ದರಿಂದ ನಿಮ್ಮ ಆ್ಯಕ್ಷನ್ ಪಾಯಿಂಟ್ ಏನಿರಬೇಕು? ವ್ಯಾಸಂಗಕ್ಕಾಗಿ ಮಾತ್ರ ಇದ್ದರೆ ಪರಿಗಣಿಸುವುದಿಲ್ಲ. ಈ ಒಂದು ಪಾಯಿಂಟು ನಿಮ್ಮ ನೋಟ್ಬುಕ್ನಲ್ಲಿ ಬೋಲ್ಡಾಗಿ ಬರೆದುಬಿಡ್ರಿ. ಅಪ್ಲಿಕೇಶನ್ ಸಬ್ಮಿಟ್ ಮಾಡುವ ಮೊದಲು ಇದರ ಮೇಲೆ ಟಿಕ್ ಹಾಕಿ ವೆರಿಫೈ ಮಾಡಿರಿ. ಜಾತಿ ಮತ್ತು ಆದಾಯ ಸರ್ಟಿಫಿಕೇಟ್ ಏನಿದೆ ನೋಡಿ, ಈ ವಿಷಯದಲ್ಲಿ ಸ್ಪೆಲ್ಲಿಂಗ್, ಕ್ಯಾಟಗರಿ, ಪರ್ಪೋಸ್ ಮತ್ತು ವ್ಯಾಲಿಡಿಟಿ ವಿಷಯವನ್ನು ಸಣ್ಣದು ಅಂತ ನೀವು ಬಿಡಬೇಡಿ. ಸೆಲೆಕ್ಷನ್ ಆದ ನಂತರ ಡಾಕ್ಯುಮೆಂಟ್ ಸರಿಯಾಗಿದೆ ಇದ್ದರೆ, ಅದರ ಡಾಕ್ಯುಮೆಂಟ್ ನಿಮ್ಗೆ ಕರೆಕ್ಟಾಗಿ ಇರಲಿಲ್ಲ ಅಂತಂದರೆ ದೊಡ್ಡ ಸಮಸ್ಯೆ ಬಂದುಬಿಡುತ್ತೆ. ಈಗ
ಇದನ್ನು ಈ ಪಾಯಿಂಟ್ ಮೇಲೆ ನೋಡಿ, ಇದಕ್ಕೆ ವ್ಯಾಸಂಗಕ್ಕಾಗಿ ಮಾತ್ರ ಇದ್ದರೆ ಪರಿಗಣಿಸುವುದಿಲ್ಲ, ಉದ್ಯೋಗಕ್ಕಾಗಿ ಇದ್ದರೆ ಸಲ್ಲಿಸಬಹುದು, ಉದ್ದೇಶ ನಮೂದಿಸಿದ್ದರೂ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ. ನೇಮಕಾತಿಯಾದ ನಂತರ ಸಿಂಧುತ್ವ ಕಡ್ಡಾಯ. ಇನ್ನೊಂದು ಬಾರಿ ಗಮನಿಸಿ, ವ್ಯಾಸಂಗಕ್ಕಾಗಿ ಮಾತ್ರ ಇದ್ದರೆ ಅದನ್ನು ಪರಿಗಣಿಸುವುದಿಲ್ಲ. ಈ ಪಾಯಿಂಟನ್ನು ನೀವು ಗಮನಿಸಬೇಕು. ಇನ್ನೊಂದು ಪ್ರಶ್ನೆ, ನಮಗೆ ಅತಿ ಹೆಚ್ಚು ಬರ್ತಿರುವಂಥ ಪ್ರಶ್ನೆಯಲ್ಲಿ ಮೀಸಲಾತಿ ಕೋರಿ GMನಲ್ಲಿ ಆಯ್ಕೆಯಾದರೂ ಸಿಂಧುತ್ವ ಸಲ್ಲಿಸಬೇಕೇ ಅಂತ ನಮ್ಮ ಪ್ರಶ್ನೆ ಇದೆ. ಇಲ್ಲಿ ಇಂಪಾರ್ಟೆಂಟಾಗಿ ಗಮನಿಸಿ, ಈ ಪ್ರಶ್ನೆಯನ್ನು ತುಂಬ ಅಭ್ಯರ್ಥಿಗಳು ಕೇಳ್ತಾರೆ. ಅಭ್ಯರ್ಥಿ ಜಾತಿ ಮತ್ತು ಆದಾಯ ಮೀಸಲಾತಿ ಕೋರಿ ಅರ್ಜಿ ಸಲ್ಲಿಸಿದ್ದರೆ ಮುಖ್ಯ ಆಯ್ಕೆ ಪಟ್ಟಿಯಲ್ಲಿ ಸಾಮಾನ್ಯ ವರ್ಗದಲ್ಲಿ ಆಯ್ಕೆಯಾದರೂ ಅಥವಾ ಮೀಸಲಾತಿ ವರ್ಗದಲ್ಲಿ ಆಯ್ಕೆಯಾದರೂ ಸಿಂಧುತ್ವ ಪ್ರಮಾಣ ಪತ್ರ ಕಡ್ಡಾಯವಾಗಿ ಸಲ್ಲಿಸಬೇಕು. ಪ್ರಮಾಣ ಪತ್ರದ ಸಿಂಧುತ್ವ ರದ್ದಾದರೆ ಉತ್ತಮ ಮೆರಿಟ್ ಇದ್ದರೂ ನೇಮಕಾತಿ ರದ್ದಾಗಬಹುದು. ಫಾರ್ ಎಕ್ಸಾಂಪಲ್, 2A ಮೀಸಲಾತಿ ಕೇಳಿದ ಅಭ್ಯರ್ಥಿ ಹೆಚ್ಚು ಅಂಕ ಪಡೆದು GMನಲ್ಲಿ ಬಂದರೂ ಅವರು ಮೀಸಲಾತಿ ಕ್ಲೇಮ್ ಮಾಡಿದ್ದರಿಂದ ಕ್ಯಾಸ್ಟ್ ಇನ್ಕಮ್ ವ್ಯಾಲಿಡಿಟಿ ಬೇಕಾಗುತ್ತದೆ. ಆದ್ದರಿಂದ ನಿಮ್ಮ ಆ್ಯಕ್ಷನ್ ಪಾಯಿಂಟ್ ಹೀಗಿರಬೇಕು, ಏನು, ಮೀಸಲಾತಿ ಕೋರಿದರೆ ಸಿಂಧುತ್ವ ಕಡ್ಡಾಯ. ಈ ಒಂದು ಪಾಯಿಂಟ್ ನಿಮ್ಮ ನೋಟ್ಬುಕ್ನಲ್ಲಿ ಬೋಲ್ಡಾಗಿ ಬರೀರಿ. ಅದನ್ನು ಅಪ್ಲಿಕೇಶನ್ ಸಬ್ಮಿಟ್ ಮಾಡುವ ಮೊದಲು ಇದರ ಮೇಲೆ ಟಿಕ್ ಹಾಕಿ ವೆರಿಫೈ ಮಾಡಿಕೊಳ್ಳ್ರಿ. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿ ನೀವು ಏನಂತಂದರೆ ಯಾವ ವಿಷಯನೂ ನೆಗ್ಲೆಕ್ಟ್ ಮಾಡಬಾರ್ದು. ಸೆಲೆಕ್ಷನ್ ಆದ ನಂತರ ಡಾಕ್ಯುಮೆಂಟ್ ಸರಿಯಾಗಿರದೇ ಇದ್ದರೆ ದೊಡ್ಡ ಸಮಸ್ಯೆ ಆಗುತ್ತೆ. ಹಾಗಾಗಿ ಈ ಪಾಯಿಂಟನ್ನು ಗಮನಿಸಿ, ಮೀಸಲಾತಿ ಕೋರಿದರೆ ಸಿಂಧುತ್ವ ಕಡ್ಡಾಯ, GMನಲ್ಲಿ ಆಯ್ಕೆಯಾದರೂ ಕಡ್ಡಾಯ, ಸಿಂಧುತ್ವ ರದ್ದಾದರೆ ನೇಮಕಾತಿ ರದ್ದು, ಮೆರಿಟ್ ಇದ್ದರೂ ದಾಖಲೆ ಸರಿಯಾಗಿರಬೇಕು. ಒಂದು ಮುಖ್ಯ ಮಾತನ್ನು ಗಮನಿಸಬೇಕು, ಮೀಸಲಾತಿ ಕೋರಿದ್ದರೆ ಸಿಂಧುತ್ವ ಕಡ್ಡಾಯ. ಇದನ್ನು ನೀವು ಗಮನಿಸಿ. ಇನ್ನೊಂದು ಪ್ರಮುಖವಾದಂಥ ಪ್ರಶ್ನೆ, ಇಲ್ಲಿ SC ಅಭ್ಯರ್ಥಿಗೆ ನಮೂನೆ D ಪ್ರಮಾಣ ಪತ್ರದಲ್ಲಿ ಪ್ರವರ್ಗ A, B, C ನಮೂದಿಸಿರಬೇಕೇ ಅಂತ ನಮ್ಮ ಪ್ರಶ್ನೆ. ಈಗ ಈ ಪ್ರಶ್ನೆಯನ್ನು ಅನೇಕ ಅಭ್ಯರ್ಥಿಗಳು ಕೇಳಿದ್ದಾರೆ. ನಮ್ಮ FAQ ಏನು ಡಾಕ್ಯುಮೆಂಟ್ನಲ್ಲಿ ಕೊಟ್ಟಿರುವಂಥ ಉತ್ತರ ಪ್ರಕಾರ ಹೇಳಬೇಕು ಅಂತಂದರೆ, ಪರಿಶಿಷ್ಟ ಜಾತಿಗೆ ಸೇರಿದ ಅಭ್ಯರ್ಥಿಗಳು ನಮೂನೆ Dಯಲ್ಲಿ ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ C ಅಂತ ನಮೂದಿಸಿರುವಂಥ ಜಾತಿ ಪ್ರಮಾಣ ಪತ್ರ ಪಡೆದಿರುವುದು ಕಡ್ಡಾಯವಾಗಿದೆ. ಒಂದು ಉದಾಹರಣೆ ಮೂಲಕ ಹೇಳಬೇಕು ಅಂತಂದರೆ, ಹಳೆಯ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ದರೂ ಅದರಲ್ಲಿ ರಿಕ್ವೈರ್ಡ್ ಕ್ಯಾಟಗರಿ ಡೀಟೇಲ್ಸ್ ಇಲ್ಲದಿದ್ದರೆ ದಾಖಲೆ ಪರಿಶೀಲನೆ ಸಮಯದಲ್ಲಿ ಸಮಸ್ಯೆ ಬರಬಹುದು. ಅದಕ್ಕಾಗಿ ಹೊಸ ಫಾರ್ಮೆಟ್ ವೆರಿಫೈ ಮಾಡಿಕೊಳ್ಳೋದು ಅತ್ಯುತ್ತಮ ವಿಧಾನ. ಆದ್ದರಿಂದ ನಮ್ಮ ಆ್ಯಕ್ಷನ್ ಪಾಯಿಂಟ್ ಏನಿರಬೇಕು, SC ಅಭ್ಯರ್ಥಿಗಳಿಗೆ ನಮೂನೆ D ಅಗತ್ಯ. ಈ ಒಂದು ಪಾಯಿಂಟ್ ನಿಮ್ಮ ನೋಟ್ಬುಕ್ನಲ್ಲಿ ಬೋಲ್ಡಾಗಿ ಬರೀರಿ. ಅಪ್ಲಿಕೇಶನ್ ಸಬ್ಮಿಟ್ ಮಾಡೋ ಮೊದಲು ಇದರ ಮೇಲೆ ಟಿಕ್ ಹಾಕಿ ವೆರಿಫೈ ಮಾಡಿರಿ. ಅದಕ್ಕೆ ಈ ಜಾತಿ ಮತ್ತು ಆದಾಯ ಸರ್ಟಿಫಿಕೇಟ್ ವಿಷಯದಲ್ಲಿ ನೀವು ಕ್ಯಾಟಗರಿ, ಪರ್ಪೋಸ್ ಮತ್ತು ವ್ಯಾಲಿಡಿಟಿ ವಿಷಯವನ್ನು ಚಿಕ್ಕದು ಸಣ್ಣದು ಅಂಥೇಳಿ ಬಿಡಬೇಡಿ. ಸೆಲೆಕ್ಷನ್ ಆದ ನಂತರ ಡಾಕ್ಯುಮೆಂಟ್ ಸರಿಯಾಗಿರದೇ ಇದ್ದರೆ ನಿಮಗೆ ದೊಡ್ಡ ಸಮಸ್ಯೆ ಬರುತ್ತದೆ. ಹಾಗಾಗಿ ಇದನ್ನು ಗಮನಿಸಿ, SC ಅಭ್ಯರ್ಥಿಗಳಿಗೆ ನಮೂನೆ D ಅಗತ್ಯ. ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ C ನಮೂದು ಇರಬೇಕು. ಸರಿಯಾದ ನಮೂನೆ ಪಡೆಯುವುದು ಕಡ್ಡಾಯ. ಅಪೂರ್ಣ ಪ್ರಮಾಣ ಪತ್ರದಿಂದ ತೊಂದರೆ ಆಗುತ್ತದೆ. ಒಂದು ಮುಖ್ಯ ಪಾಯಿಂಟ್ ಏನಂತಂದರೆ, SC ಅಭ್ಯರ್ಥಿಗಳಿಗೆ ನಮೂನೆ D ಅಗತ್ಯವಾಗಿ ಬೇಕು ಅಂತ. ಇನ್ನೊಂದು ಪ್ರಶ್ನೆ ಬರುತ್ತೆ ನಮ್ಮಲ್ಲಿ. ಪ್ರಶ್ನೆ ಕೇಳಿರುವಂಥ ಒಂದು ಅತಿ ಮುಖ್ಯ ಪ್ರಶ್ನೆ ಅಂತಂದರೆ, ವ್ಯಾಸಂಗಕ್ಕಾಗಿ 2A, ಉದ್ಯೋಗಕ್ಕಾಗಿ 3A ಸರ್ಟಿಫಿಕೇಟ್ ಇದ್ದರೆ ಯಾವುದು ಸಲ್ಲಿಸಬೇಕು? ಕ್ವಶನ್ ಇನ್ನೊಂದು ಸಲ ಗಮನಿಸಿ. ವ್ಯಾಸಂಗಕ್ಕಾಗಿ 2A, ಉದ್ಯೋಗಕ್ಕಾಗಿ 3A ಸರ್ಟಿಫಿಕೇಟ್ ಇದ್ದರೆ ಯಾವುದು ಸಲ್ಲಿಸಬೇಕು ಅಂತ ನಮ್ಮ ಪ್ರಶ್ನೆ ಇದೆ. ಈ ಪ್ರಶ್ನೆ ಅನೇಕ ಜನ ಕೇಳಿದ್ದಾರೆ. ಇದನ್ನು ಕೆಲವು ಜಾತಿಗಳಿಗೆ ವ್ಯಾಸಂಗದ ಉದ್ದೇಶಕ್ಕಾಗಿ 2A ಪ್ರವರ್ಗದಡಿ ಪ್ರಮಾಣ ಪತ್ರ ನೀಡಲಾಗಿರಬಹುದು.
ಆದರೆ ಸಕ್ಷಮ ಪ್ರಾಧಿಕಾರದಿಂದ ಉದ್ಯೋಗಕ್ಕಾಗಿ ನೀಡಿರುವ 3A ಪ್ರವರ್ಗದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನೇ ಸಲ್ಲಿಸಬೇಕು. ಇದು FAQನಲ್ಲಿ ಕೊಟ್ಟಿರುವಂಥ ಉತ್ತರ. ಫಾರ್ ಎಕ್ಸಾಂಪಲ್, ಎಜುಕೇಷನ್ ಸರ್ಟಿಫಿಕೇಟ್ನಲ್ಲಿ 2A ಇದೆ, ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ನಲ್ಲಿ 3A ಇದೆ ಅಂದರೆ ರಿಕ್ವೈರ್ಮೆಂಟ್ಗೆ ಏನಂತಂದರೆ ಎಂಪ್ಲಾಯ್ಮೆಂಟ್ ಪರ್ಪಸ್ ಸರ್ಟಿಫಿಕೇಟ್ ಮೇಲೆ ನಂಬಿಕೆ ಇಡಬೇಕು. ಆದ್ದರಿಂದ ನಮ್ಮ ಆ್ಯಕ್ಷನ್ ಪಾಯಿಂಟ್ ಈ ರೀತಿಯಲ್ಲಿರಬೇಕು. ಎಂಪ್ಲಾಯ್ಮೆಂಟ್ ಪರ್ಪಸ್ ಸರ್ಟಿಫಿಕೇಟ್ ಮುಖ್ಯ. ಈ ಒಂದು ಪಾಯಿಂಟ್ ನಿಮ್ಮ ನೋಟ್ಬುಕ್ನಲ್ಲಿ ಬರೆದು ಬಿಡಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಿರುವಂತೆ ಒಂದು ಸಿಂಪಲ್ ಪಾಯಿಂಟ್ಗಳು, ಮೇನ್ ಪಾಯಿಂಟ್ ಏನಂದರೆ ಎಂಪ್ಲಾಯ್ಮೆಂಟ್ ಪರ್ಪಸ್ ಸರ್ಟಿಫಿಕೇಟ್ ಮುಖ್ಯ, ಸಕ್ಷಮ ಪ್ರಾಧಿಕಾರ ನೀಡಿದ ಸರ್ಟಿಫಿಕೇಟ್ ಬೇಕು, ಉದ್ಯೋಗಕ್ಕಾಗಿ ನೀಡಿರುವ 3A ಸರ್ಟಿಫಿಕೇಟ್ ಸಲ್ಲಿಸಬೇಕು, ಡಾಕ್ಯುಮೆಂಟ್ ಪರ್ಪಸ್ ಸರಿಯಾಗಿರಬೇಕು. ಎಂಪ್ಲಾಯ್ಮೆಂಟ್ ಪರ್ಪಸ್ ಸರ್ಟಿಫಿಕೇಟ್ ಅತಿ ಮುಖ್ಯ. ಇದನ್ನು ನೀವು ಗಮನಿಸಿ. ಇನ್ನೊಂದು ಪ್ರಶ್ನೆ, ಅತಿ ಹೆಚ್ಚಾಗಿ ನಾವು ಕೇಳ್ತಿರುವಂಥ ಪ್ರಶ್ನೆಯಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಿರುವಂತೆ 371Jಗೆ ಸಂಬಂಧಪಟ್ಟಿರುವಂತೆ 371J ಪ್ರಮಾಣ ಪತ್ರ ಇದೆ, ಆದರೆ RD ನಂಬರ್ ಇಲ್ಲ, ಸಲ್ಲಿಸಬಹುದೇ ಅಂತ ನಮ್ಮ ಪ್ರಶ್ನೆ ಇದೆ. ಇದರಲ್ಲಿ ಉತ್ತರ ಹೀಗೆ ಹೇಳಬೇಕು. ಅಂದರೆ ನಮ್ಮಲ್ಲಿರುವಂಥ FAQ ಪ್ರಕಾರ ಉತ್ತರ ಏನಿದೆ ಅಂತಂದರೆ 371J ಮೀಸಲಾತಿಗೆ ಸಕ್ಷಮ ಪ್ರಾಧಿಕಾರದಿಂದ ನೀಡಿರುವಂಥ ಹಾಗೂ RD ನಂಬರ್ ಹೊಂದಿರುವ 371J ಮೀಸಲಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸುವುದು ಕಡ್ಡಾಯ. ಫಾರ್ ಎಕ್ಸಾಂಪಲ್, ಸರ್ಟಿಫಿಕೇಟ್ ಕೈಯಲ್ಲಿದೆ ಅಂದರೆ ಸಾಕ್ಷ್ಯವಲ್ಲ ಅದು. ಅದರಲ್ಲಿ RD ನಂಬರ್ ಇದೆಯೇ ಇಲ್ಲವೇ ಅಂತ ಮೊದಲು ಚೆಕ್ ಮಾಡಬೇಕು. ಆದ್ದರಿಂದ ನಿಮ್ಮ ಆ್ಯಕ್ಷನ್ ಪಾಯಿಂಟ್ ಏನಿರಬೇಕು? RD ನಂಬರ್ ಇರುವಂಥ 371J ಸರ್ಟಿಫಿಕೇಟ್ ಬೇಕು. ಈ ಒಂದು ಪಾಯಿಂಟನ್ನು ನಿಮ್ಮ ನೋಟ್ಬುಕ್ನಲ್ಲಿ ಬೋಲ್ಡಾಗಿ ಬರೀರಿ ಅದನ್ನು. ಆಮೇಲೆ 371J ಕ್ಲೇಮ್ ಮಾಡುವಾಗ RD ನಂಬರ್, ಸರ್ಟಿಫಿಕೇಟ್ ಅಥಾರಿಟಿ ಮತ್ತು KK ನಾನ್ KK ಕಲ್ಯಾಣ ಕರ್ನಾಟಕ ಆಪ್ಷನ್ಸ್ ಮೇಲೆ ವಿಶೇಷ ಗಮನ ಕೊಡಬೇಕು. ಆಪ್ಷನ್ಸ್ ತಪ್ಪಾದರೆ ನಂತರ ಬದಲಾವಣೆ ಕಷ್ಟ ಆಗ್ಬೋದು, ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಸಂಬಂಧಪಟ್ಟಿರುವಂತೆ ಪಾಯಿಂಟ್ಗಳನ್ನು ಗಮನಿಸಿ. RD ನಂಬರ್ ಇರುವಂಥ 371J ಸರ್ಟಿಫಿಕೇಟ್ ಬೇಕು, ಸಕ್ಷಮ ಪ್ರಾಧಿಕಾರದಿಂದ ಪಡೆದಿರಬೇಕು, RD ಇಲ್ಲದ ಸರ್ಟಿಫಿಕೇಟ್ ಸುರಕ್ಷಿತವಲ್ಲ, ಅರ್ಜಿಯ ಮೊದಲು ವೆರಿಫೈ ಮಾಡಬೇಕು. RD ನಂಬರ್ ಇರುವಂಥ 371J ಸರ್ಟಿಫಿಕೇಟ್ ಬೇಕಾಗತ್ತೆ. ಇನ್ನೊಂದು ಪ್ರಶ್ನೆ, HK ಸರ್ಟಿಫಿಕೇಟಿಗೆ ಸಂಬಂಧಪಟ್ಟಿರುವಂಥದ್ದೇ. ಏನು? HK ಸರ್ಟಿಫಿಕೇಟ್ ಇದೆ, ವಿವಾಹದ ನಂತರ ನಾನ್ HK ಜಿಲ್ಲೆಯಲ್ಲಿ ವಾಸ 371J ಅಡಿಯಲ್ಲಿ ಅರ್ಜಿ ಸಲ್ಲಿಸಬಹುದೇ? ಅತಿ ಹೆಚ್ಚು ಬಂದಿರುವಂಥ ಪ್ರಶ್ನೆ. ಆಮೇಲೆ ನಾನು ಯೂಟ್ಯೂಬಕ್ಕೆ ಅಪ್ಲೋಡ್ ಮಾಡಿರುವಂಥ ಮೊದಲನೇ ವಿಡಿಯೋನಲ್ಲಿ ಅತಿ ಹೆಚ್ಚು ಕಾಮೆಂಟ್ ಬಂದಿರೋದು ಈ ಪ್ರಶ್ನೆ ಮೇಲೇ. ಏನು? HK ಸರ್ಟಿಫಿಕೇಟ್ ಇದೆ, ವಿವಾಹದ ನಂತರ ನಾನ್ HK ಜಿಲ್ಲೆಯಲ್ಲಿ ವಾಸ ಮಾಡ್ತಾ ಇದ್ದೀನಿ, 371J ಅಡಿಯಲ್ಲಿ ಅರ್ಜಿ ಸಲ್ಲಿಸಬಹುದೇ ಅಂತ ಇದೆ ಪ್ರಶ್ನೆ. ಅದಕ್ಕೆ ಸಂಬಂಧಪಟ್ಟಿರುವಂಥದ್ದೇ ಈ ಪ್ರಶ್ನೆಗೆ ಉತ್ತರ ಹೀಗೆ ಹೇಳ್ಬೋದು. ಅಂದರೆ ನಮ್ಮ FAQನಲ್ಲಿ ಕೊಟ್ಟಿರುವಂಥ ಉತ್ತರ ಹೀಗಿದೆ: ಸಕ್ಷಮ ಪ್ರಾಧಿಕಾರದಿಂದ ಪಡೆದಿರುವ RD ನಂಬರ್ ಹೊಂದಿರುವ 371J ಮೀಸಲಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸಿ 371J ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸಬಹುದು. ಇನ್ನೊಂದು ಸಲ ಇದರ ಆನ್ಸರ್ ಗಮನಿಸಿ. ಸಕ್ಷಮ ಪ್ರಾಧಿಕಾರದಿಂದ ಪಡೆದಿರುವಂಥ RD ನಂಬರ್ ಹೊಂದಿರುವ 371J ಮೀಸಲಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. 371J ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸಬಹುದು. ಉದಾಹರಣೆಗೆ, ಹುಟ್ಟೂರಿನಿಂದ HK ಸರ್ಟಿಫಿಕೇಟ್ ಪಡೆದ ಮಹಿಳಾ ಅಭ್ಯರ್ಥಿ ಮದುವೆಯಾಗಿ ಬೇರೆ ಜಿಲ್ಲೆಯಲ್ಲಿ ಇದ್ದರೂ RD ನಂಬರ್ ಇರುವ ವ್ಯಾಲಿಡ್ 371J ಸರ್ಟಿಫಿಕೇಟ್ ಇದ್ದರೆ ಕ್ಲೇಮ್ ಮಾಡಬಹುದು. ಆದ್ದರಿಂದ ನಿಮ್ಮ ಆ್ಯಕ್ಷನ್ ಪಾಯಿಂಟ್ ಏನಂದರೆ RD ನಂಬರ್ ಇರುವ 371J ಸರ್ಟಿಫಿಕೇಟ್ ಇದ್ದರೆ ಅರ್ಜಿ ಸಾಧ್ಯ. ಇದನ್ನು ನೀವು ಗಮನಿಸಬೇಕು. ಇದಕ್ಕೆ 371J ಕ್ಲೇಮ್ ಮಾಡುವಾಗ
ಆರ್ ಡಿ ನಂಬರ್ ಇರಬೇಕು, ಸರ್ಟಿಫಿಕೇಟ್ ಅಥಾರಿಟಿ ಮತ್ತು ಕೆ ನಾನ್ HK ಆಪ್ಷನ್ಸ್ ಮೇಲೆ ವಿಶೇಷ ಗಮನ ಕೊಡಬೇಕು. ಯಾಕಂದರೆ ಆಪ್ಷನ್ಸ್ ತಪ್ಪಾದರೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಮೇನ್ ಪಾಯಿಂಟ್ ಗಮನಿಸಿ, ಆರ್ ಡಿ ನಂಬರ್ ಇರುವಂಥ 371J ಸರ್ಟಿಫಿಕೇಟ್ ಇದ್ದರೆ ಅರ್ಜಿ ಸಾಧ್ಯ. ವಿವಾಹದ ನಂತರದ ವಾಸಸ್ಥಳ ಮಾತ್ರದಿಂದ ಹಕ್ಕು ಹೋಗುವುದಿಲ್ಲ. ಸರ್ಟಿಫಿಕೇಟ್ ಸಕ್ಷಮ ಪ್ರಾಧಿಕಾರದಿಂದ ಪಡೆದಿರಬೇಕು. ಅಪ್ಲಿಕೇಶನ್ನಲ್ಲಿ ಸರಿಯಾಗಿ ಕ್ಲೇಮ್ ಮಾಡಬೇಕು. ಆರ್ ಡಿ ನಂಬರ್ ಇರುವಂಥ 371J ಸರ್ಟಿಫಿಕೇಟ್ ಇದ್ದರೆ ಅರ್ಜಿ ಸಾಧ್ಯ. ಇದನ್ನು ವಿಶೇಷವಾಗಿ ಗಮನಿಸಿ. ಇನ್ನು ಪ್ರಶ್ನೆ 9 ಹೀಗಿದೆ, 371J ಅಭ್ಯರ್ಥಿ ಕಲ್ಯಾಣ ಕರ್ನಾಟಕೇತರ ಜಿಲ್ಲೆಗಳಲ್ಲಿ ಅರ್ಜಿ ಸಲ್ಲಿಸಬಹುದೇ ಅಂತ. ಈ ಪ್ರಶ್ನೆಯನ್ನು ಗಮನಿಸಿ. 371J ಅಭ್ಯರ್ಥಿ ಕಲ್ಯಾಣ ಕರ್ನಾಟಕೇತರ ಜಿಲ್ಲೆಗಳಲ್ಲಿ ಅರ್ಜಿ ಸಲ್ಲಿಸಬಹುದೇ ಅಂತ ಪ್ರಶ್ನೆ ಇದೆ. ಹೌದು, 371J ಮೀಸಲಾತಿಯ ಅಭ್ಯರ್ಥಿಯು ಕಲ್ಯಾಣ ಕರ್ನಾಟಕೇತರ ಜಿಲ್ಲೆಗಳಲ್ಲಿ ಅರ್ಜಿ ಸಲ್ಲಿಸಬಹುದು ಅಂಥೇಳಿ ನಮ್ಮ FAQನಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಎಕ್ಸಾಂಪಲ್, ಕಲಬುರಗಿ ಅಭ್ಯರ್ಥಿ ಆಸಕ್ತಿಯ ಪ್ರಕಾರ ನಾನ್ ಕಲ್ಯಾಣ ಕರ್ನಾಟಕ ಜಿಲ್ಲೆಯ ನೋಟಿಫಿಕೇಶನ್ ನೋಡಿಕೊಂಡು ಅರ್ಜಿ ಹಾಕಬಹುದು. ಆದ್ದರಿಂದ ನಿಮ್ಮ ಆ್ಯಕ್ಷನ್ ಪಾಯಿಂಟ್ ಏನು? ಅರ್ಜಿಯನ್ನು ಸಲ್ಲಿಸಬೇಕು. ಈ ಒಂದು ಪಾಯಿಂಟ್ ನಿಮ್ಮ ನೋಟ್ಬುಕ್ನಲ್ಲಿ ಬೋಲ್ಡಾಗಿ ಬರ್ಕೊಳ್ರಿ. ಇನ್ನು ಇದಕ್ಕೆ ಸಂಬಂಧಪಟ್ಟಿರುವಂತೆ ಒಂದು ಬೋರ್ಡ್ ಪಾಯಿಂಟ್ ಈ ರೀತಿಯಲ್ಲಿದೆ, ಅರ್ಜಿಯನ್ನು ಸಲ್ಲಿಸಬಹುದು. ಇದಕ್ಕೆ ಆನ್ಸರ್ ಅರ್ಹತೆ ಮತ್ತು ನೋಟಿಫಿಕೇಶನ್ ಓದಿಕೊಳ್ಳ್ರಿ. ಜಿಲ್ಲೆ ಆಯ್ಕೆ ಮಾಡುವಾಗ ಜಾಗರೂಕತೆಯಿಂದ ಮಾಡಿ. ಯಾಕಂದರೆ ಒಮ್ಮೆ ಸಬ್ಮಿಟ್ ಮಾಡಿದ ಮೇಲೆ ಬದಲಾವಣೆ ಕಷ್ಟ, ಬದಲಾವಣೆ ಆಗೋದಿಲ್ಲ. ಅರ್ಜಿಯನ್ನು ನೀವು ಸಲ್ಲಿಸಬಹುದು. 371J ಅಭ್ಯರ್ಥಿ ಕಲ್ಯಾಣ ಕರ್ನಾಟಕೇತರ ಜಿಲ್ಲೆಗಳಲ್ಲಿ ಅರ್ಜಿ ಸಲ್ಲಿಸಬಹುದೇ ಅಂದರೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನೊಂದು FAQ ಪ್ರಶ್ನೆ ಏನಂತಂದರೆ, 371J ಅಭ್ಯರ್ಥಿ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳ 20% ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದೇ ಅಂತ ನಮ್ಮ ಪ್ರಶ್ನೆ ಇದೆ. 371J ಮೀಸಲಾತಿಯ ಅಭ್ಯರ್ಥಿಯು ಕಲ್ಯಾಣ ಕರ್ನಾಟಕ ಜಿಲ್ಲೆಗಳ 20% ಹುದ್ದೆಗಳಿಗೂ ನಿಗದಿತ ಶುಲ್ಕದೊಂದಿಗೆ ಅರ್ಜಿ ಸಲ್ಲಿಸಬಹುದು. ಇದು ನಮ್ಮ FAQನಲ್ಲಿ ಕೊಟ್ಟಿರುವಂಥ ಆನ್ಸರ್. ಫಾರ್ ಎಕ್ಸಾಂಪಲ್, ಕಲ್ಯಾಣ ಕರ್ನಾಟಕ ಲೋಕಲ್ ಕ್ಲೇಮ್ ಮಾಡುತ್ತಿದ್ದರೂ ರಿಮೈನಿಂಗ್ ಕೇಡರ್ಗೆ ಅರ್ಜಿ ಹಾಕಬೇಕಾದ್ರೆ ಫೀ ಮತ್ತು ಆಪ್ಷನ್ಸ್ಗಳನ್ನು ಸರಿಯಾಗಿ ಭರ್ತಿ ಮಾಡಬೇಕು. ಆದ್ದರಿಂದ ನಿಮ್ಮ ಆ್ಯಕ್ಷನ್ ಪಾಯಿಂಟ್ ಏನಿರಬೇಕು? ನಿಗದಿತ ಶುಲ್ಕದೊಂದಿಗೆ ಅರ್ಜಿ ಸಲ್ಲಿಸ್ಬೋದು. ಈ ಒಂದು ಪಾಯಿಂಟನ್ನು ನಿಮ್ಮ ನೋಟ್ಬುಕ್ನಲ್ಲಿ ಬೋಲ್ಡಾಗಿ ಬರ್ಕೊಂಡು ಬಿಡ್ರಿ ಇದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಿರುವಂಥ ಮೇನ್ ಪಾಯಿಂಟ್ ಕಡೆ ಗಮನ ಕೊಡೋಣ. ನಿಗದಿತ ಶುಲ್ಕದೊಂದಿಗೆ ಅರ್ಜಿ ಸಲ್ಲಿಸ್ಬೋದು. ಕೆ ಸ್ಥಳೀಯ ಪ್ಲಸ್ ಉಳಿದ ವೃಂದ ಆಪ್ಷನ್ಸನ್ನು ಗಮನಿಸಬೇಕು. ಅಪ್ಲಿಕೇಶನಲ್ಲಿ ಆಪ್ಷನ್ಸ್ ತಪ್ಪಿಸಬೇಡಿ. ನೋಟಿಫಿಕೇಷನ್ ಡಿಸ್ಟಿಕ್ ಡೀಟೇಲ್ಸನ್ನು ನೋಡಬೇಕು. ನಿಗದಿತ ಶುಲ್ಕದೊಂದಿಗೆ ಅರ್ಜಿ ಸಲ್ಲಿಸಬಹುದು ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಒಂದು ಪ್ರಶ್ನೆ ಬರುತ್ತೆ ನಮಗೆ. ಇನ್ನೊಂದು, ನಾನ್ ಕೆ ಅಭ್ಯರ್ಥಿ ಕಲ್ಯಾಣ ಕರ್ನಾಟಕದ ಉಳಿದ 20% ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದೇ ಅಂತ ಪ್ರಶ್ನೆ ಇದೆ. ಹೌದು, ಇದಕ್ಕೆ ಸಂಬಂಧಪಟ್ಟಿರುವಂತೆ ನಾನ್ ಕೆ ಅಭ್ಯರ್ಥಿಯು ಕಲ್ಯಾಣ ಕರ್ನಾಟಕದ 20% ಉಳಿದ ವೃಂದದ ಹುದ್ದೆಗಳಿಗೆ GBA ವ್ಯಾಪ್ತಿಯ ಬೆಂಗಳೂರು ಕೇಂದ್ರ ಮತ್ತು ಬೆಂಗಳೂರು ಉತ್ತರ ಜಿಲ್ಲೆಗಳ 92% ಹುದ್ದೆಗಳಿಗೆ ಹಾಗೂ ಉಳಿದ 26 ಜಿಲ್ಲೆಗಳ 100% ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಫಾರ್ ಎಕ್ಸಾಂಪಲ್, ಬೆಂಗಳೂರು, ಮೈಸೂರು, ಧಾರವಾಡ ಭಾಗದ ಅಭ್ಯರ್ಥಿಗೂ ಕಲ್ಯಾಣ ಕರ್ನಾಟಕ ಪ್ರದೇಶದ ಉಳಿದ ವೃಂದದ ಹುದ್ದೆಗಳಿಗೆ ಅಪ್ಲೈ ಮಾಡುವ ಅವಕಾಶ ಇದೆ. ಆದ್ದರಿಂದ ನಿಮ್ಮ ಆ್ಯಕ್ಷನ್ ಪಾಯಿಂಟ್ನಲ್ಲಿ ಹೌದು ಅರ್ಜಿ ಸಲ್ಲಿಸಬಹುದು. ಈ ಒಂದು ಪಾಯಿಂಟ್ ನಿಮ್ಮ ನೋಟ್ಬುಕ್ನಲ್ಲಿ ಬೋಲ್ಡಾಗಿ ಬರ್ಕೊಂಡು ಬಿಡ್ರಿ. ಇದಕ್ಕೆ ಸಂಬಂಧಪಟ್ಟಿರುವಂತೆ ಬೋರ್ಡ್ ಪಾಯಿಂಟ್ ಏನು ಅಂತಂದರೆ, ನಾನ್ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿ ಕಲ್ಯಾಣ ಕರ್ನಾಟಕದ ಉಳಿದ 20% ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದೇ ಅಂತಂದರೆ ಹೌದು ಸಲ್ಲಿಸಬಹುದು. ಕೆ ಪ್ರದೇಶದ 20% ಉಳಿದ ವೃಂದಕ್ಕೆ ಅವಕಾಶ ಇದೆ. GBA 92% ಮತ್ತು ರಾಜ್ಯದ ಉಳಿದ 26 ಜಿಲ್ಲೆಗಳ 100% ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಯಾವ ಜಿಲ್ಲೆಯ ಅಭ್ಯರ್ಥಿಯಾದರೂ ಅರ್ಜಿ ಹಾಕಬಹುದು ಅನ್ನೋದನ್ನು ನೀವು ಗಮನಿಸಬೇಕು. ಇನ್ನೊಂದು ಪ್ರಶ್ನೆ,
ಇದೆ 371Jಗೆ ಸಂಬಂಧಪಟ್ಟಿದ್ದು. 371J ಅಭ್ಯರ್ಥಿ GBA ವ್ಯಾಪ್ತಿಯ 8% ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದೇ? ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳ್ರಿ. ಇದನ್ನು ಕೇಳಿ, ಇದರ ಉತ್ತರ ಹೀಗಿದೆ. 371J ಮೀಸಲಾತಿ ಅಭ್ಯರ್ಥಿಯು GBA ವ್ಯಾಪ್ತಿಯ ಬೆಂಗಳೂರು ಕೇಂದ್ರ ಜಿಲ್ಲೆ ಮತ್ತು ಬೆಂಗಳೂರು ಉತ್ತರ ಜಿಲ್ಲೆಗಳ 8% ಹುದ್ದೆಗಳಿಗೂ ನಿಗದಿತ ಶುಲ್ಕದೊಂದಿಗೆ ಅರ್ಜಿ ಸಲ್ಲಿಸಬಹುದು. ಫಾರ್ ಎಕ್ಸಾಂಪಲ್, 371J ಸರ್ಟಿಫಿಕೇಟ್ ಇರುವಂಥ ಅಭ್ಯರ್ಥಿ ಬೆಂಗಳೂರು GBA ಕೋಟಾ ಡೀಟೇಲ್ಸ್ನಲ್ಲಿ ಓದಿ, ಆ ಡೀಟೇಲ್ಸನ್ನು ಓದಿ ಸರಿಯಾದ ಆಪ್ಷನ್ ಟಿಕ್ ಮಾಡಬಹುದು. ಆದ್ದರಿಂದ ನೀವು ಇದನ್ನು ನಿಮ್ಮ ಆ್ಯಕ್ಷನ್ ಪಾಯಿಂಟ್ ಏನು ಮಾಡ್ಕೊಂಡಿರ್ತೀರಿ ಅದರಲ್ಲಿ ಒಂದು ಬರ್ಕೊಂಡು ಬಿಡ್ರಿ, ನಿಗದಿತ ಶುಲ್ಕದೊಂದಿಗೆ ಅರ್ಜಿ ಸಲ್ಲಿಸಬಹುದು ಅಂಥೇಳಿ. ಹಾಗಾಗಿ ಈ ಪಾಯಿಂಟನ್ನು ಗಮನಿಸಿ, ನಿಗದಿತ ಶುಲ್ಕದೊಂದಿಗೆ ಅರ್ಜಿ ಸಲ್ಲಿಸಬಹುದು. GBA ವ್ಯಾಪ್ತಿಯ ಬೆಂಗಳೂರು ಕೇಂದ್ರ, ಬೆಂಗಳೂರು ಉತ್ತರ, 8% KK ಕೋಟಾ ಗಮನಿಸಬೇಕು. ಆಮೇಲೆ ಆಪ್ಷನ್ಸ್ ಆಯ್ಕೆಯನ್ನು ಜಾಗೃತಿಯಿಂದ ಮಾಡಬೇಕು, ಇದನ್ನು ಗಮನಿಸಿ. ಇನ್ನೊಂದು ಪ್ರಶ್ನೆ 371Jಗೆ ಸಂಬಂಧಪಟ್ಟದ್ದೇ. 371J ಸರ್ಟಿಫಿಕೇಟ್ ಇದ್ದರೆ PSTR, GPTR, GPT, HSTRಗೆ KK ಮತ್ತು ನಾನ್ KK, ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಎರಡಕ್ಕೂ ಅರ್ಜಿ ಸಲ್ಲಿಸಬಹುದಾ ಅಂತ ಪ್ರಶ್ನೆಯನ್ನು ಗಮನಿಸಿ. ಇಲ್ಲಿ ಅಭ್ಯರ್ಥಿಯು 371J ಮೀಸಲಾತಿ ಪ್ರಮಾಣ ಪತ್ರ ಹೊಂದಿದ್ದರೆ KK ಮತ್ತು ನಾನ್ KK ಎರಡೂ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು ಅಂತ ನಮ್ಮ FAQ ಆನ್ಸರ್ ಇದೆ. ಇಲ್ಲಿ ಒಂದು ಎಕ್ಸಾಂಪಲ್ ಮೂಲಕ ಹೇಳಬೇಕು ಅಂತಂದರೆ, ಒಬ್ಬ ಅಭ್ಯರ್ಥಿಗೆ PSTRಗೆ ಎಲಿಜಿಬಿಲಿಟಿ ಇದೆ, ಜೊತೆಗೆ 371J ಸರ್ಟಿಫಿಕೇಟ್ ಇದೆ ಅಂದರೆ KK ಲೋಕಲ್ ಮತ್ತು ನಾನ್ KK ಪೋಸ್ಟ್ ಆಪ್ಷನ್ಸ್ ಪರಿಶೀಲಿಸ್ಬೋದು. ಆದ್ದರಿಂದ ನಿಮ್ಮ ಆ್ಯಕ್ಷನ್ ಪಾಯಿಂಟ್ನಲ್ಲಿ KK ಮತ್ತು ನಾನ್ KK ಎರಡಕ್ಕೂ ಅವಕಾಶ ಇದೆ ಅಂತ ಬರ್ಕೊಂಡು ಬಿಡ್ರಿ. ಇದಕ್ಕೆ ಸಂಬಂಧಪಟ್ಟಿರುವಂತೆ ಪಾಯಿಂಟನ್ನು ನಾನು ಬೋರ್ಡ್ ಮೇಲೇನೂ ಗಮನ ಕೊಟ್ಟಿದ್ದೀನಿ, ಅದನ್ನು ಒಂದು ಬಾರಿ ಗಮನಿಸಿ. ಹಾಗಾಗಿ ಇಲ್ಲಿ ಇನ್ನೊಂದು ಪ್ರಶ್ನೆ ನೋಡಿ, 371J ಅಭ್ಯರ್ಥಿ ಕಲಬುರಗಿ ಜಿಲ್ಲೆಯಲ್ಲಿ KK ಮತ್ತು ನಾನ್ KK ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದೇ ಅಂತ ಪ್ರಶ್ನೆ ಇದೆ. ಹೌದು, 371J ಮೀಸಲಾತಿ ಹೊಂದಿರುವ ಅಭ್ಯರ್ಥಿಯು PSTR ಮತ್ತು GPTR, GPT ಹುದ್ದೆಗಳಿಗೆ ಕಲಬುರಗಿ ಜಿಲ್ಲೆಯಲ್ಲಿ KK ಹಾಗೂ ನಾನ್ KK ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು ಎಂದು ನಮ್ಮ FAQನಲ್ಲಿರುವಂಥ ಡಾಕ್ಯುಮೆಂಟ್ ಹೇಳಿಕೊಡುತ್ತೆ. ಅದಕ್ಕೆ ಇಲ್ಲಿ ಗಮನಿಸಿ, ಇದಕ್ಕೊಂದು ಎಕ್ಸಾಂಪಲ್ ಮೂಲಕ ಹೇಳಬೇಕು ಅಂತಂದರೆ, ಕಲಬುರಗಿ ಜಿಲ್ಲೆಯ ವೇಕೆನ್ಸಿ ನೋಡಿದಾಗ ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ವಿಭಜನೆ ಹೇಗಿದೆ ಅಂತ ನಮಗೆ ಅದನ್ನು ಗಮನಿಸಿದರೆ ಗೊತ್ತಾಗತ್ತೆ. ಅದನ್ನು ಗಮನಿಸಿ ನೀವು ಆಯ್ಕೆ ಮಾಡಬೇಕು. ಆದ್ದರಿಂದ ನಿಮ್ಮ ಉತ್ತರ ಇದಕ್ಕೆ ಹೌದು, ಅರ್ಜಿ ಸಲ್ಲಿಸಬಹುದು. ಕಲಬುರಗಿ ಜಿಲ್ಲೆ ಆಪ್ಷನ್ಸ್ ಗಮನಿಸಬೇಕು. ಕಲ್ಯಾಣ ಕರ್ನಾಟಕ, ನಾನ್ ಕಲ್ಯಾಣ ಕರ್ನಾಟಕ ಆಯ್ಕೆ ಸ್ಪಷ್ಟವಾಗಿರಬೇಕು. ಸಬ್ಮಿಟ್ಗೂ ಮೊದಲು ಪ್ರಿವ್ಯೂ ಪರಿಶೀಲಿಸಬೇಕು. ಇದು ವೆರಿ ಇಂಪಾರ್ಟೆಂಟ್, ನೀವು ಇದನ್ನು ನೋಡ್ಕೊಳ್ಳೋದು. ಇನ್ನೊಂದು ಪ್ರಶ್ನೆ, 18ನೇ ಪ್ರಶ್ನೆ ಈ ರೀತಿಯಲ್ಲಿದೆ ನಮಗೆ. 371J ಪ್ರಮಾಣ ಪತ್ರದಲ್ಲಿ ವಿದ್ಯಾಭ್ಯಾಸ ಮತ್ತು ಸರ್ಕಾರಿ ಸೌಲಭ್ಯ ಎಂದು ಇದ್ದರೆ ಪರಿಗಣಿಸಲಾಗುತ್ತದೆಯೇ? ಪ್ರಶ್ನೆ ಇನ್ನೊಂದು ಸಲ ಗಮನಿಸಿ. 371J ಪ್ರಮಾಣ ಪತ್ರದಲ್ಲಿ ವಿದ್ಯಾಭ್ಯಾಸ ಮತ್ತು ಸರ್ಕಾರಿ ಸೌಲಭ್ಯ ಎಂದು ಇದ್ದರೆ ಪರಿಗಣಿಸಲಾಗುತ್ತದೆಯೇ ಅಂತ ಪ್ರಶ್ನೆ ಇದೆ. ಹೌದು, ಪರಿಗಣಿಸ್ತಾರೆ. 371J ಮೀಸಲಾತಿ ಪ್ರಮಾಣ ಪತ್ರದಲ್ಲಿ ವಿದ್ಯಾಭ್ಯಾಸ ಮತ್ತು ಸರ್ಕಾರಿ ಸೌಲಭ್ಯ ಎಂದು ಇದ್ದರೆ ಅದನ್ನು 371J ಮೀಸಲಾತಿಗೆ ಪರಿಗಣಿಸಲಾಗುತ್ತದೆಯೇ ಅಂತ ಹೇಳಿದ್ದಾರೆ. ಅಂದರೆ ವಿದ್ಯಾಭ್ಯಾಸ ಪ್ಲಸ್ ಸರ್ಕಾರಿ ಸೌಲಭ್ಯ ಅಂತಿದ್ರೂ ವ್ಯಾಲಿಡ್ ಆಗುತ್ತೆ. RD ನಂಬರ್ ಇರಲೇಬೇಕು, ಅದನ್ನು ಕೂಡ ಪರಿಶೀಲಿಸಬೇಕು. ಅರ್ಜಿಗೆ ಮೊದಲು ಸರ್ಟಿಫಿಕೇಟ್ ಡೀಟೇಲ್ಸನ್ನು ನೋಡಬೇಕು. ಈ ಅಂಶವನ್ನು ನೀವು ಗಮನಿಸಬೇಕು. ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಸರ್ಟಿಫಿಕೇಟ್ನಲ್ಲಿ ವರ್ಡಿಂಗ್ ನೋಡಿ ಹೆದರಬೇಡಿ, ಆದರೆ RD ನಂಬರ್ ಮತ್ತು ಅಥಾರಿಟಿ ಡೀಟೇಲ್ ತಪ್ಪದೆ ಚೆಕ್ ಮಾಡಿಕೊಳ್ಬೇಕು. ಇದನ್ನು ನೀವು ಗಮನಿಸಬೇಕು. ಇನ್ನು ಗ್ರಾಮೀಣ ಮೀಸಲಾತಿ ಬಗ್ಗೆ ಕೇಳಿದ್ದಾರೆ ಇಲ್ಲಿ ಪ್ರಶ್ನೆ. ಈ ಭಾಗವನ್ನು ನೋಡಿ, ಗ್ರಾಮೀಣ ಮೀಸಲಾತಿಗೆ ಸಂಬಂಧಪಟ್ಟಿರುವಂಥ ಭಾಗ ಇದು. ಇಲ್ಲಿ
ಗ್ರಾಮೀಣ ಮೀಸಲಾತಿಗೆ ಸಂಬಂಧಪಟ್ಟಿರುವಂಥ ಇದರಲ್ಲಿ ಪ್ರಶ್ನೆ ಸ್ಟಾರ್ಟ್ ಆಗುತ್ತೆ 16ರಿಂದ. GM ಅಭ್ಯರ್ಥಿಯ ಕುಟುಂಬ ಆದಾಯ ರೂಪಾಯಿ 8 ಲಕ್ಷಕ್ಕಿಂತ ಹೆಚ್ಚು ಇದ್ದರೆ ಗ್ರಾಮೀಣ ಮೀಸಲಾತಿ ಕೇಳಬಹುದೇ ಅಂತ ಇದೆ. ಇದು ಪ್ರಶ್ನೆ ನೋಡಿ. ಗ್ರಾಮೀಣ ಮೀಸಲಾತಿಗೆ ಕ್ರೀಮಿ ಲೇಯರ್ ಪಾಲಿಸಿ ಅನ್ವಯಿಸುವುದರಿಂದ GM ಅಭ್ಯರ್ಥಿಯ ಕುಟುಂಬದ ವಾರ್ಷಿಕ ಆದಾಯ ರೂಪಾಯಿ 8 ಲಕ್ಷಕ್ಕಿಂತ ಹೆಚ್ಚಿದ್ದರೆ ಗ್ರಾಮೀಣ ಮೀಸಲಾತಿ ಕ್ಲೇಮ್ ಮಾಡಲು ಬರುವುದಿಲ್ಲ. ಓಕೆ, ಗಮನಿಸಿದೆ. ಕ್ರೀಮಿ ಲೇಯರ್ ಪಾಲಿಸಿ ಅನ್ವಯಿಸುತ್ತದೆ, ಇದನ್ನು ಗಮನಿಸಿ. ಫಾರ್ ಎಕ್ಸಾಂಪಲ್ ಒಂದು ನೋಡಬೇಕು ಅಂತಂದರೆ 1ರಿಂದ 10ನೇ ತರಗತಿ ಗ್ರಾಮೀಣ ಪ್ರದೇಶದಲ್ಲಿ ಓದಿದ್ದರೂ ಇನ್ಕಮ್ ಲಿಮಿಟ್ ಮೀರಿದರೆ GM ಅಭ್ಯರ್ಥಿಗೆ ಗ್ರಾಮೀಣ ಮೀಸಲಾತಿ ಸಿಗುವುದಿಲ್ಲ. ಓಕೆ, ಇದನ್ನು ಗಮನಿಸಿ. ಗ್ರಾಮೀಣ ಮೀಸಲಾತಿಯಲ್ಲಿ ಓದಿರುವಂಥ ಶಾಲೆ ಮಾತ್ರ ನೋಡೋದಿಲ್ಲ. ಕೆಲವು ವರ್ಗಗಳಿಗೆ ಕ್ರೀಮಿ ಲೇಯರ್ ಇನ್ಕಮ್ ಕಂಡೀಷನ್ ಕೂಡ ಬಹಳ ಮುಖ್ಯ, ಅದನ್ನು ಮಿಸ್ ಮಾಡಬೇಡಿ. ಈಗ ಈ ಪಾಯಿಂಟನ್ನು ಗಮನಿಸಿಲ್ಲಿ, ಆದಾಯ 8 ಲಕ್ಷಕ್ಕಿಂತ ಹೆಚ್ಚಿದ್ರೆ ಗ್ರಾಮೀಣ ಮೀಸಲಾತಿ ಕ್ಲೇಮ್ ಸಾಧ್ಯವಿಲ್ಲ. GM ಅಭ್ಯರ್ಥಿಗಳಿಗೆ ಇನ್ಕಮ್ ಲಿಮಿಟನ್ನು ಗಮನಿಸಬೇಕು. ತಪ್ಪು ಕ್ಲೇಮ್ ಮಾಡಿ ತೊಂದರೆಗೆ ಸಿಕ್ಕಾಕ್ಕೊಳ್ಬಾರ್ದು. ಅದಕ್ಕೆ ಇಲ್ಲಿ ಕ್ರೀಮಿ ಲೇಯರ್ ಪಾಲಿಸಿ ಅನ್ವಯಿಸುತ್ತದೆ, ಅದನ್ನು ಗಮನಿಸಬೇಕು. ಇನ್ನೊಂದು ಪ್ರಶ್ನೆ, ನಮ್ಮ ಈ ಪ್ರಶ್ನೆಯಲ್ಲಿ ಇನ್ನೊಂದು ಕೇಳಿದ್ದಾರೆ. ಏನು? GM ಅಭ್ಯರ್ಥಿಯ ಆದಾಯ ರೂಪಾಯಿ 8 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಗ್ರಾಮೀಣ ಮೀಸಲಾತಿ ಕೇಳಬಹುದೇ? ಪ್ರಶ್ನೆ ಈ ರೀತಿಯಲ್ಲಿ ನೋಡಿ. ಹೌದು, ಸಾಮಾನ್ಯ ವರ್ಗಕ್ಕೆ ಸೇರಿದ ಅಭ್ಯರ್ಥಿಯ ಕುಟುಂಬದ ಆದಾಯ ರೂಪಾಯಿ 8 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಮೇಲ್ವರ್ಗಕ್ಕೆ ಸೇರಿಲ್ಲ ಎಂಬ ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟನ್ನು ನಮೂನೆ 1ರಲ್ಲಿ RD ನಂಬರ್ ಸಹಿತ ತಹಸೀಲ್ದಾರರಿಂದ ಪಡೆದು ಸಲ್ಲಿಸಬೇಕು. ಫಾರ್ ಎಕ್ಸಾಂಪಲ್, GM ರೂರಲ್ ಕ್ಯಾಂಡಿಡೇಟ್ಗೆ ರೂರಲ್ ಸರ್ಟಿಫಿಕೇಟ್ ಮಾತ್ರ ಸಾಕಾಗದೆ ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತದೆ. ಇದನ್ನು ಗಮನಿಸಿ. ಆದ್ದರಿಂದ ಗ್ರಾಮೀಣ ಮೀಸಲಾತಿ ಓದಿರುವ ಶಾಲೆ ಮಾತ್ರ ನೋಡೋದಿಲ್ಲ, ಕೆಲವು ವರ್ಗಗಳಿಗೆ ಕ್ರೀಮಿ ಲೇಯರನ್ನು ಇನ್ಕಮ್ ಕಂಡೀಷನ್ ಕೂಡ ಬಹಳ ಮುಖ್ಯ, ಅದನ್ನು ಮಿಸ್ ಮಾಡಬೇಡಿ. ಅದಕ್ಕೆ ಈ ಪಾಯಿಂಟನ್ನು ಗಮನಿಸಿ. ಹೌದು, ಕ್ಲೇಮ್ ಮಾಡಬಹುದು. ಇದಕ್ಕೆ ಸರ್ಟಿಫಿಕೇಟ್ ಬೇಕಾಗತ್ತೆ. ನಮೂನೆ 1 RD ನಂಬರ್ ಇರಬೇಕು, ತಹಸೀಲ್ದಾರಿಂದ ಪಡೆದಿರಬೇಕು. ಇದನ್ನು ಗಮನಿಸಬೇಕು. ಇನ್ನೊಂದು ಬಹಳ ಮುಖ್ಯ ಪ್ರಶ್ನೆಯನ್ನು ನೋಡಿ, ನಮ್ಮ ಅಭ್ಯರ್ಥಿಗಳು ಕೇಳಿರುವಂಥ ಪ್ರಶ್ನೆಗಳು. 2A 2B 3A 3B ಅಭ್ಯರ್ಥಿಯ ಕುಟುಂಬ ಆದಾಯ ರೂಪಾಯಿ 8 ಲಕ್ಷಕ್ಕಿಂತ ಹೆಚ್ಚು ಇದ್ದರೆ ಗ್ರಾಮೀಣ ಮೀಸಲಾತಿ ಕೇಳಬಹುದೇ ಅಂತ ನಮ್ಮ ಪ್ರಶ್ನೆ. ಹೌದಲ್ಲ? ಗ್ರಾಮೀಣ ಮೀಸಲಾತಿಗೆ ಸಂಬಂಧಪಟ್ಟಿರುವಂತೆ ಇಲ್ಲಿಯೂ ಸಹ ಈ ಪಾಲಿಸಿ ಅನ್ವಯವಾಗುತ್ತೆ. ಆದ್ದರಿಂದ 2A 2B 3A 3B ವರ್ಗಗಳ ಅಭ್ಯರ್ಥಿಗಳ ಕುಟುಂಬದ ವಾರ್ಷಿಕ ಆದಾಯ ರೂಪಾಯಿ 8 ಲಕ್ಷಕ್ಕಿಂತ ಹೆಚ್ಚಿದ್ರೆ ಗ್ರಾಮೀಣ ಮೀಸಲಾತಿ ಕ್ಲೇಮ್ ಮಾಡಲು ಬರುವುದಿಲ್ಲ. ಇದು ಅಧಿಕೃತ ದಾಖಲೆಯ ಪ್ರಕಾರ ನಮ್ಮ FAQನಲ್ಲಿ ಕೊಟ್ಟಿರುವಂಥ PDF ಕೊಟ್ಟಿರುವಂಥ ಆಧಾರದ ಮೇಲೆ ಹೇಳ್ತಾ ಇರೋದು. ಹಾಗಾಗಿ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಎಕ್ಸಾಂಪಲ್ ಮೂಲಕ ಇದನ್ನು ಸ್ಪಷ್ಟಪಡಿಸಬೇಕು ಅಂತಂದರೆ, 2A ಅಭ್ಯರ್ಥಿ ಗ್ರಾಮೀಣ ಶಾಲೆಯಲ್ಲಿ ಓದಿದ್ದರೂ ಕುಟುಂಬ ಆದಾಯ 8 ಲಕ್ಷಕ್ಕಿಂತ ಹೆಚ್ಚು ಅಂದರೆ ರೂರಲ್ ರಿಸರ್ವೇಷನ್ ಕ್ಲೇಮ್ ಮಾಡಬಾರ್ದು. ಓಕೆ, ಇಲ್ಲಿ ಗ್ರಾಮೀಣ ಮೀಸಲಾತಿಯಲ್ಲಿ ಓದಿರುವಂಥ ಶಾಲೆ ಮಾತ್ರ ನೋಡೋದಿಲ್ಲ, ಕೆಲವು ವರ್ಗಗಳಿಗೆ ಈಗ ಏನೋ ಇನ್ಕಮ್ ಕಂಡೀಷನ್ ಕೂಡ ಬಹಳ ಮುಖ್ಯ ಅನ್ನೋದನ್ನು ನೀವು ಮಿಸ್ ಮಾಡದೆ ಅದರ ಬಗ್ಗೆ ಗಮನ ಹರಿಸಬೇಕು. ಇನ್ನು ಇಲ್ಲಿಯೂ ಸಹ ಏನಂತಾರೆ, ಆದಾಯ 8 ಲಕ್ಷಕ್ಕಿಂತ ಹೆಚ್ಚು ಇತ್ತಂದರೆ ರೂರಲ್ ಕ್ಲೇಮ್ ಮಾಡಲಿಕ್ಕಾಗೋದಿಲ್ಲ. OBC ಅಭ್ಯರ್ಥಿಗೂ ಇನ್ಕಮ್ ಲಿಮಿಟನ್ನು ಗಮನಿಸಬೇಕು. ಡಾಕ್ಯುಮೆಂಟ್ ಡೀಟೇಲ್ಸ್ ತಪ್ಪದೆ ವೆರಿಫೈ ಮಾಡ್ಕೊಳ್ಬೇಕು. ಇಲ್ಲಿಯೂ ಸಹ ಈ ಪಾಲಿಸಿ ಅನ್ವಯಿಸುತ್ತದೆ, ಅದನ್ನು ನೀವು ತಿಳ್ಕೊಳ್ಬೇಕು. ಇನ್ನೊಂದು ಪ್ರಶ್ನೆ, SC ST ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ ಈ ಕ್ರೀಮಿ ಲೇಯರ್ ಅನ್ವಯಿಸುತ್ತದೆಯೇ, ಗ್ರಾಮೀಣ ಮೀಸಲಾತಿ ಕೇಳಬಹುದೇ ಅಂತ ನಮ್ಮ ಪ್ರಶ್ನೆ ಇದೆ. ಇದು ಪ್ರಶ್ನೆ. ಇಲ್ಲಿ ಗಮನಿಸಿ,
ಈ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಕ್ಯಾಟಗರಿ 1 ಅಭ್ಯರ್ಥಿಗೆ ಆದಾಯ ಮಿತಿ ನಿಗದಿಪಡಿಸಿಲ್ಲ. ಆದ್ದರಿಂದ ಗ್ರಾಮೀಣ ಮೀಸಲಾತಿ ಕ್ಲೇಮ್ ಮಾಡಿದ ಅಭ್ಯರ್ಥಿಗಳಿಗೆ ಈ ಪಾಲಿಸಿ ಅನ್ವಯಿಸುವುದಿಲ್ಲ. ಹಾಗಾಗಿ ಗ್ರಾಮೀಣ ಮೀಸಲಾತಿ ಕ್ಲೇಮ್ ಸಾಧ್ಯ ಇದೆ, ಸಂಬಂಧಿತ ದಾಖಲೆಗಳು ಬೇಕಾಗ್ತಾವ. ಹಾಗಾಗಿ SC ST ಕ್ಯಾಟಗರಿ 1ಗೆ ಆದಾಯ ಮಿತಿ ಇಲ್ಲ ಅನ್ನೋದನ್ನು ನೀವು ತಿಳ್ಕೊಳ್ಬೇಕು. ಎಕ್ಸಾಂಪಲ್, SC ST ಕ್ಯಾಟಗರಿ 1 ಅಭ್ಯರ್ಥಿ 1ರಿಂದ 10ನೇ ತರಗತಿಯವರೆಗೆ ಗ್ರಾಮೀಣ ಶಾಲೆಯಲ್ಲಿ ಓದಿದ್ದರೆ ಸಂಬಂಧಿತ ದಾಖಲೆಗಳೊಂದಿಗೆ ಗ್ರಾಮೀಣ ಮೀಸಲಾತಿ ಕ್ಲೇಮ್ ಮಾಡಬಹುದು. ಇದನ್ನು ನೀವು ವೆರಿಫೈ ಮಾಡಿಕೊಳ್ಳ್ರಿ. ಇನ್ನೊಂದು ಪ್ರಮುಖವಾಗಿ ನಾವು ಗಮನಿಸಬೇಕಾಗಿದ್ದು ಇನ್ನೊಂದು ಪ್ರಶ್ನೆ, GMಕ್ಕೆ ಸಂಬಂಧಪಟ್ಟಿರುವಂತೆ. GM ಕ್ರಿಮಿಲಿಯರ್ ಅಭ್ಯರ್ಥಿ ಗ್ರಾಮೀಣ ಹೊರತುಪಡಿಸಿ ಬೇರೆ ಸಮತಲ ಮೀಸಲಾತಿ ಕೇಳಬಹುದೇ ಅಂತ ನಮ್ಮ ಪ್ರಶ್ನೆ ಇದೆ. ವಾರ್ಷಿಕ ಆದಾಯ, ಈ ಪ್ರಶ್ನೆಗೆ ಸಂಬಂಧಪಟ್ಟಿರುವಂತೆ ವಾರ್ಷಿಕ ಆದಾಯ ರೂಪಾಯಿ 8 ಲಕ್ಷಕ್ಕಿಂತ ಹೆಚ್ಚಿದ್ದು ಕ್ರಿಮಿಲೇಯರ್ಗೆ ಒಳಪಡುವ GM ಅಭ್ಯರ್ಥಿಗಳು ಗ್ರಾಮೀಣ ಮೀಸಲಾತಿಯನ್ನು ಹೊರತುಪಡಿಸಿ ಉಳಿದ ಸಮತಲ ಮೀಸಲಾತಿಯಾದಂಥ ಮಾಜಿ ಸೈನಿಕ, ಕನ್ನಡ ಮಾಧ್ಯಮ, ಅಂಗವೈಕಲ್ಯ, ಯೋಜನಾ ನಿರಸಿತ, ತೃತೀಯ ಲಿಂಗಿ ಮೀಸಲಾತಿ ಇವುಗಳೆಲ್ಲವನ್ನು ಕ್ಲೇಮ್ ಮಾಡಬಹುದು ಅದಕ್ಕೆ ಸೂಟೇಬಲ್ ಆಗಿರೋದನ್ನು. ಎಕ್ಸಾಂಪಲ್, GM ಅಭ್ಯರ್ಥಿ ರೂರಲ್ ಕ್ಲೇಮ್ ಮಾಡಲಾಗದಿದ್ದರೂ ಅವನಿಗೆ ಅಂಗವೈಕಲ್ಯ ಸರ್ಟಿಫಿಕೇಟ್ ಇದ್ದರೆ ಅದನ್ನು ಪ್ರತ್ಯೇಕವಾಗಿ ಕ್ಲೇಮ್ ಮಾಡಬಹುದು. ಇದನ್ನು ನೀವು ಗಮನಿಸಿ. ಇನ್ನೊಂದು, ಈಗ ಇದಕ್ಕೆ ಸಂಬಂಧಪಟ್ಟಿರುವಂಥ ಪಾಯಿಂಟ್ಸನ್ನು ನಾನು ಇಲ್ಲಿ ಬರೆದಿದ್ದೀನಿ, ಒಂದು ಬಾರಿ ಇದನ್ನು ಚೆಕ್ ಮಾಡಿಕೊಳ್ಳ್ರಿ. ಎಲಿಜಿಬಿಲಿಟಿ ಪ್ರತ್ಯೇಕವಾಗಿ ಪರಿಶೀಲಿಸ್ಕೊಳ್ಬೇಕು. ಇನ್ನೊಂದು ಪ್ರಶ್ನೆ ಇದೆ ನಮಗೆ, 2A ಅಭ್ಯರ್ಥಿ, ಗಮನಿಸಿ, 2A ಅಭ್ಯರ್ಥಿ 1ರಿಂದ 10ರವರೆಗೆ ಗ್ರಾಮೀಣದಲ್ಲಿ ಓದಿದ್ದರೂ ತಂದೆಯ ಆದಾಯ ರೂಪಾಯಿ 8 ಲಕ್ಷಕ್ಕಿಂತ ಹೆಚ್ಚು ಇದ್ದರೆ GM ರೂರಲ್ ರಿಸರ್ವೇಷನ್ ಸಿಗುತ್ತದೆಯೇ? ಪ್ರಶ್ನೆ ಗಮನಿಸಿ. 2A ಅಭ್ಯರ್ಥಿ 1ರಿಂದ 10ರವರೆಗೆ ಗ್ರಾಮೀಣದಲ್ಲಿ ಓದಿದ್ದರೂ ತಂದೆಯ ಆದಾಯ ರೂಪಾಯಿ 8 ಲಕ್ಷಕ್ಕಿಂತ ಹೆಚ್ಚು ಇದ್ದರೆ GM ರೂರಲ್ ರಿಸರ್ವೇಷನ್ ಸಿಗುತ್ತದೆಯೇ ಅಂತ ಪ್ರಶ್ನೆ ಇದೆ. ಇದನ್ನು ಗಮನಿಸಿ. ಗ್ರಾಮೀಣ ಮೀಸಲಾತಿಗೆ ಕ್ರಿಮಿಲೇಯರ್ ಪಾಲಿಸಿ ಅನ್ವಯಿಸುವುದರಿಂದ ಅಭ್ಯರ್ಥಿಯ ಕುಟುಂಬದ ವಾರ್ಷಿಕ ಆದಾಯ ರೂಪಾಯಿ 8 ಲಕ್ಷಕ್ಕಿಂತ ಹೆಚ್ಚಿದ್ದರೆ ಗ್ರಾಮೀಣ ಮೀಸಲಾತಿಯನ್ನು ಕ್ಲೇಮ್ ಮಾಡಲು ಅವಕಾಶ ಇಲ್ಲ. ಫಾರ್ ಎಕ್ಸಾಂಪಲ್, ರೂರಲ್ ಸ್ಟಡಿ ಸರ್ಟಿಫಿಕೇಟ್ ಇದ್ದರೂ ಇನ್ಕಮ್ ಸರ್ಟಿಫಿಕೇಟ್ ಲಿಮಿಟ್ ಮೀರಿದರೆ ರಿಸರ್ವೇಷನ್ ಕ್ಲೇಮ್ ಸರಿಯಾಗೋದಿಲ್ಲ. ಇದನ್ನು ನೀವು ತಿಳ್ಕೊಳ್ಳಿ. ಇನ್ನು ಇದೇನು ಹೇಳಿದ್ದೀನಿ, ಕುಟುಂಬದ ಆದಾಯ 8 ಲಕ್ಷಕ್ಕಿಂತ ಹೆಚ್ಚಿದ್ರೆ ಅವಕಾಶ ಇಲ್ಲ. ಇವರಿಗೂ ಸಹ ಈ ಪಾಲಿಸಿ ಅನ್ವಯಿಸುತ್ತದೆ. ಗ್ರಾಮೀಣ ಸ್ಟಡಿ ಮಾತ್ರ ಇದ್ರೆ ಸಾಕಾಗೋದಿಲ್ಲಪ್ಪ, ಇನ್ಕಮ್ ಡಾಕ್ಯುಮೆಂಟ್ನು ಮುಖ್ಯವಾಗಿ ಇರಬೇಕಾಗತ್ತೆ. ಇನ್ನೊಂದು 22ನೇ ಪ್ರಶ್ನೆ ಹೀಗಿದೆ ನಮ್ಮದು, GPT ಹುದ್ದೆಗೆ ಪದವಿಯಲ್ಲಿ ಸರಾಸರಿ 50% ಬೇಕಾ ಅಥವಾ ವಿಷಯ ಸಮೂಹದಲ್ಲಿ 50% ಬೇಕೋ ಅಂಥೇಳಿ ನಮ್ಮ ಪ್ರಶ್ನೆ ಇದೆ. ಇದರಲ್ಲಿ ಇದು ಕೊಟ್ಟಿದ್ದು. ಇದಕ್ಕೆ ಉತ್ತರ ಹೀಗಿದೆ, GPT ಹುದ್ದೆಗೆ ಪದವಿಯಲ್ಲಿ ಒಟ್ಟಾರೆಯಾಗಿ ಸರಾಸರಿ 50% ಅಂಕಗಳನ್ನು ಹೊಂದಿದ್ದರೆ ಅರ್ಜಿ ಸಲ್ಲಿಸಬಹುದು ಅಂಥೇಳಿ ನಮ್ಮ FAQ ಸ್ಪಷ್ಟವಾಗಿ ಹೇಳಿಕೊಟ್ಟಿದೆ. ಸರಳ ಉದಾಹರಣೆ ಮೂಲಕ ನಿಮಗೆ ಹೇಳಿಕೊಡಬೇಕು ಅಂದರೆ, ಪದವಿ ಓವರಾಲ್ ಪರ್ಸೆಂಟೇಜ್ 52% ಇದ್ದರೆ ಅರ್ಜಿ ಸಲ್ಲಿಸ್ಬೋದು. ಆದರೆ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ನು ಮಾರ್ಕ್ ಶೀಟ್ ಆಧಾರದ ಮೇಲೆ ಸರಿಯಾಗಿ ಲೆಕ್ಕ ಹಾಕಬೇಕು. ಇದನ್ನು ನೀವು ತಿಳ್ಕೊಳ್ಳೋದು. ಓಕೆ, ಇಲ್ಲಿ ಗಮನಿಸಿ, ಪದವಿಯ ಒಟ್ಟು ಸರಾಸರಿ 50% ಅಂಕ ಬೇಕು. ಸಬ್ಜೆಕ್ಟ್ ಗ್ರೂಪ್ ಮಾತ್ರವಲ್ಲ, ಓವರಾಲ್ ಡಿಗ್ರಿ ಪರ್ಸೆಂಟೇಜನ್ನು ಗಮನಿಸಿ. ಮಾರ್ಕ್ ಶೀಟ್ ಕ್ಯಾಲ್ಕುಲೇಷನ್ ಸರಿಯಾಗಿರಲಿ. ಇದಕ್ಕೆ ಮುಖ್ಯ ಮಾತು, ಪದವಿಯ ಒಟ್ಟು ಸರಾಸರಿ 50% ಅಂಕ ಬೇಕಾಗತ್ತಾ, ಇದನ್ನು ಗಮನಿಸಬೇಕು. ಇನ್ನೊಂದು ಪ್ರಶ್ನೆ ಇಲ್ಲಿ ಕೊಟ್ಟಿದ್ದು, PST GPT EM 3 ವೃಂದಗಳಿಗೆ ಅರ್ಹತೆ ಇದ್ದರೆ ಒಂದೇ ಜಿಲ್ಲೆಯಲ್ಲಿ ಅರ್ಜಿ ಹಾಕಬೇಕೇ? ಈ ಪ್ರಶ್ನೆಯನ್ನು ತುಂಬ ಅಭ್ಯರ್ಥಿಗಳಿಗೆ ಕೇಳ್ಯಾರ್ರಿ. PST GPT ಮತ್ತು AM 3 ವೃಂದಗಳಿಗೆ ವಿದ್ಯಾರ್ಥಿ ಹೊಂದಿರುವಂಥ
ಅಭ್ಯರ್ಥಿಯು ತನ್ನ ಇಚ್ಛೆಯಂತೆ ಬೇರೆ ಬೇರೆ ವೃಂದಕ್ಕೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಬಹುದು. ಆದರೆ ಒಂದು ವೃಂದಕ್ಕೆ ಒಂದು ಜಿಲ್ಲೆ ಆಯ್ಕೆ ಮಾಡಿಕೊಳ್ಬೇಕು. ಇದನ್ನು ಗಮನಿಸಬೇಕು. ಫಾರ್ ಎಕ್ಸಾಂಪಲ್, TSTಗೆ ಬೀದರ್, GPTಗೆ ಕಲಬುರಗಿ, AM ಗೆ ರಾಯಚೂರು ಆಯ್ಕೆ ಮಾಡಬಹುದಾದರೂ GPT ವೃಂದಕ್ಕೆ 2 ಜಿಲ್ಲೆ ಆಯ್ಕೆ ಮಾಡಲಾಗುವುದಿಲ್ಲ. ಓಕೆ, ಆದ್ದರಿಂದ ಇದನ್ನು ಸರಿಯಾದ ರೀತಿಯಲ್ಲಿ ನೀವು ವೆರಿಫೈ ಮಾಡಿಕೊಳ್ಬೇಕು. ಇನ್ನೊಂದು, ಎಜುಕೇಷನ್ ಕ್ವಾಲಿಫಿಕೇಷನ್ನಲ್ಲಿ ಸಬ್ಜೆಕ್ಟ್, ಮೀಡಿಯಮ್, ಪರ್ಸೆಂಟೇಜ್ ಮತ್ತು ಇಯರ್ಸ್ ಆಫ್ ಸರ್ಟಿಫಿಕೇಟ್ ತುಂಬ ಮುಖ್ಯ. ಮಾರ್ಕ್ಶೀಟ್, ಡಿಗ್ರಿ ಸರ್ಟಿಫಿಕೇಟ್ ಮತ್ತು ನೋಟಿಫಿಕೇಷನ್ ಒಂದೇ ಜೊತೆಗೆ ಮ್ಯಾಚ್ ಮಾಡಿ ನೋಡಿ. ಹಾಗಾಗಿ ಇಲ್ಲಿ ಒಂದು ಪಾಯಿಂಟನ್ನು ಗಮನಿಸಿ. ಮೇನ್ ಪಾಯಿಂಟ್, 3 ವೃಂದಗಳಿಗೆ ಬೇರೆ ಬೇರೆ ಜಿಲ್ಲೆ ಆಯ್ಕೆ ಸಾಧ್ಯ ಇದೆ. ಒಂದು ವೃಂದಕ್ಕೆ ಒಂದು ಜಿಲ್ಲೆ ಮಾತ್ರ ಆಯ್ಕೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಕ್ಯಾಂಡಿಡೇಟ್ ಚಾಯ್ಸ್ ಮುಖ್ಯ. ಇಲ್ಲಿ ಸಬ್ಮಿಟ್ ಮೊದಲು ಡಿಸ್ಟಿಕ್ ರಿವ್ಯೂ ಮಾಡಬೇಕು ಅನ್ನೋದನ್ನು ನೀವು ಇಲ್ಲಿ ಗಮನಿಸಬೇಕು. ಇನ್ನೊಂದು ಪ್ರಶ್ನೆ ಅದ ನೋಡ್ರಿ ಇಲ್ಲಿ, ಏನು, GPT ಕನ್ನಡ ಲ್ಯಾಂಗ್ವೇಜ್ ಹುದ್ದೆಗೆ ಪದವಿಯಲ್ಲಿ ಕನ್ನಡ ಎಲೆಕ್ಟಿವ್ ಆಗಿ 3 ವರ್ಷ ಓದಿರಬೇಕೇ ಅಂತ ಪ್ರಶ್ನೆ. ಓಕೆ, ಏನಂತಂದ್ರೆ ಇದಕ್ಕೆ ಆನ್ಸರ್ ಈ ರೀತಿಯಲ್ಲಿದೆ ನೋಡಿ. ನಮ್ಮ FAQ ಪ್ರಕಾರ GPT ಕನ್ನಡ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಯು ಪದವಿಯಲ್ಲಿ ಕನ್ನಡ ಭಾಷೆಯನ್ನು ಐಚ್ಛಿಕವಾಗಿ 3 ವರ್ಷಗಳು ಅಧ್ಯಯನ ಮಾಡಿರುವುದು ಕಡ್ಡಾಯ. ಇದನ್ನು ಗಮನಿಸಬೇಕು. ಓಕೆ, ಅದಕ್ಕೆ ಸಂಬಂಧಪಟ್ಟಿರುವಂತೆ ಫಾರ್ ಎಕ್ಸಾಂಪಲ್, BAಯಲ್ಲಿ ಕನ್ನಡ ಆಪ್ಷನಲ್ 3 ವರ್ಷ ಇದ್ದರೆ ಸರಿ ಹೋಗುತ್ತದೆ. ಆದರೆ ಕೇವಲ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಕನ್ನಡ ಓದಿದ್ದರೆ ಈ ಹುದ್ದೆಗೆ ಸಾಕಾಗೋದಿಲ್ಲ. ಓಕೆ, ಎಜುಕೇಷನ್ ಕ್ವಾಲಿಫಿಕೇಷನ್ನಲ್ಲಿ ಮತ್ತೆ ಗಮನಿಸಿ, ಸಬ್ಜೆಕ್ಟ್, ಮೀಡಿಯಮ್, ಪರ್ಸೆಂಟೇಜ್ ಮತ್ತು ಇಯರ್ಸ್ ಆಫ್ ಸ್ಟಡಿ ತುಂಬ ಮುಖ್ಯ. ಇದನ್ನು ವೆರಿಫೈ ಮಾಡ್ಕೊಳ್ಬೇಕು ನಾವು. ಅದಕ್ಕೆ ಈ ಪಾಯಿಂಟನ್ನು ಗಮನಿಸಿ. ಕನ್ನಡ ಎಲೆಕ್ಟಿವ್ ಸಬ್ಜೆಕ್ಟ್ ಕಡ್ಡಾಯ, ಪದವಿಯಲ್ಲಿ 3 ವರ್ಷ ಅಧ್ಯಯನ ಮಾಡಿರಬೇಕು, ಕೇವಲ ಲ್ಯಾಂಗ್ವೇಜ್ ಪೇಪರ್ ಸಾಕಾಗೋದಿಲ್ಲ, ಕನ್ನಡ ಲ್ಯಾಂಗ್ವೇಜ್ ಪೋಸ್ಟ್ಗೆ ವಿಶೇಷ ಅರ್ಹತೆ, ಕನ್ನಡ ಎಲೆಕ್ಟಿವ್ ಸಬ್ಜೆಕ್ಟ್ ಕಡ್ಡಾಯವಾಗಿದೆ ಅನ್ನೋದನ್ನು ನೀವು ಗಮನಿಸಬೇಕು. ಇನ್ನೊಂದು ಪ್ರಶ್ನೆ, ಪದವಿ ಕನ್ನಡ ಮೀಡಿಯಂನಲ್ಲಿ ಓದಿದ್ದು, ಕ್ವಶನ್ ನೋಡಿ, ಪದವಿಯನ್ನು ಕನ್ನಡ ಮೀಡಿಯಂನಲ್ಲಿ ಓದಿದ್ದು ಇಂಗ್ಲೀಷ್ ಮೀಡಿಯಂ ಸಬ್ಜೆಕ್ಟ್ ಪೋಸ್ಟ್ಗೆ ಅರ್ಜಿ ಸಲ್ಲಿಸಬಹುದೇ ಅಂತ ನಮ್ಮ ಪ್ರಶ್ನೆ ಇದೆ. ಈ ಪ್ರಶ್ನೆ ಇದನ್ನು ಭಾಳ ಜನ ಕೇಳಿದ್ರು. ಇದನ್ನು ಕನ್ನಡ ಮಾಧ್ಯಮದಲ್ಲಿ ಪದವಿ ಓದಿದ ಅಭ್ಯರ್ಥಿ ಇಂಗ್ಲೀಷ್ ಮಾಧ್ಯಮದ ವಿಶೇಷ ಹುದ್ದೆಗೆ ಅರ್ಜಿ ಸಲ್ಲಿಸಲು ಇಂಗ್ಲೀಷ್ ಭಾಷೆಯನ್ನು ಪದವಿಯಲ್ಲಿ ಒಂದು ಭಾಷೆಯಾಗಿ ಅಧ್ಯಯನ ಮಾಡಿರಬೇಕು. ಇನ್ನೊಂದು ಬಾರಿ ಗಮನಿಸಿ, ಕನ್ನಡ ಮಾಧ್ಯಮದಲ್ಲಿ ಪದವಿ ಓದಿದ ಅಭ್ಯರ್ಥಿ ಇಂಗ್ಲೀಷ್ ಮಾಧ್ಯಮದ ವಿಷಯ ಹುದ್ದೆಗೆ ಅರ್ಜಿ ಸಲ್ಲಿಸಲು ಇಂಗ್ಲೀಷ್ ಭಾಷೆಯನ್ನು ಪದವಿಯಲ್ಲಿ ಒಂದು ಭಾಷೆಯಾಗಿ ಅಧ್ಯಯನ ಮಾಡಿರಬೇಕು. ಅಥವಾ SSLCಯಲ್ಲಿ ಇಂಗ್ಲೀಷ್ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಓದಿರಬೇಕು. ಅಥವಾ SSLC ಪದವಿ ಇಂಗ್ಲೀಷ್ ಮೀಡಿಯಂನಲ್ಲಿ ಇರಬೇಕು. ಅಥವಾ UGC ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಆ ಭಾಷೆಯ ಡಿಪ್ಲೊಮಾ ಹೊಂದಿರಬೇಕು. ಒಂದು ಉದಾಹರಣೆ ಮೂಲಕ ಹೇಳಬೇಕು ಅಂತಂದ್ರೆ, ಕನ್ನಡ ಮೀಡಿಯಂ ಡಿಗ್ರಿ ಆದರೂ SSLCನಲ್ಲಿ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಇದ್ದರೆ ಅಥವಾ ಡಿಗ್ರಿನಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಓದಿದ್ದರೆ ಕ್ವಾಲಿಫಿಕೇಷನ್ ಪರಿಶೀಲಿಸಬೇಕು. ಇದನ್ನು ನೀವು ವೆರಿಫೈ ಮಾಡ್ಕೊಳ್ಬೇಕು. ಇದಕ್ಕೆ ಸಂಬಂಧಪಟ್ಟಿರುವಂತೆ ಪ್ರಮುಖ ಅಂಶಗಳನ್ನು ಒಂದು ಬಾರಿ ಗಮನಿಸಿ. ಇಂಗ್ಲೀಷ್ ಲ್ಯಾಂಗ್ವೇಜ್ ಕ್ವಾಲಿಫಿಕೇಷನ್ ಬೇಕಾಗತ್ತೆ. ಡಿಗ್ರಿಯಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ SSLC ಇಂಗ್ಲೀಷ್ ಫಸ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಮಾಡಿದರೂ ಬರುತ್ತೆ. ಅಥವಾ SSLC ಆರ್ ಡಿಗ್ರಿ ಇಂಗ್ಲೀಷ್ ಮೀಡಿಯಂನಲ್ಲಿ ಆಗಿರಬೇಕು. ಅಥವಾ UGC ರೆಕಾಗ್ನೈಸ್ಡ್ ಡಿಪ್ಲೊಮಾನಲ್ಲಿ ಓದಿರಬೇಕು. ಓಕೆ, ಈ ಸಂಬಂಧಪಟ್ಟಿರುವಂಥ ಪಾಯಿಂಟನ್ನು ನೀವು ಗಮನಿಸಿ. ಇನ್ನೊಂದು ಪ್ರಶ್ನೆ ಇಲ್ಲಿ PET ಟೀಚರಿಗೆ ಸಂಬಂಧಪಟ್ಟಿದ್ದು. ಇದೊಂದು ಭಾಗ TET ಮತ್ತು CTETಗೆ ಸಂಬಂಧಪಟ್ಟಿದ್ದು. ಪ್ರಶ್ನೆ ಈ ರೀತಿಯಲ್ಲಿದೆ, PET ಗ್ರೇಡ್ 2, HST, PET ಗ್ರೇಡ್ 1 ಹುದ್ದೆಗಳಿಗೆ TET CTET ಅಗತ್ಯವೇ ಅಂತ ನಮ್ಮ ಪ್ರಶ್ನೆ ಇದೆ.
ಪ್ರೈಮರಿ ಸ್ಕೂಲ್ PET ಗ್ರೇಡ್ 2, ಪ್ರೌಢಶಾಲಾ ಸಹ ಶಿಕ್ಷಕ ಹುದ್ದೆ ಮತ್ತು PET ಗ್ರೇಡ್ 1 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು TET ಅಥವಾ CTET ಅಗತ್ಯವಿರುವುದಿಲ್ಲ ಅಂಥೇಳಿ ನಮ್ಮ FAQ ತಿಳಿಸಿಕೊಡುತ್ತದೆ. ಫಾರ್ ಎಕ್ಸಾಂಪಲ್ HSTR ಹೈಸ್ಕೂಲ್ ಟೀಚರ್ ಎಸ್ಪಿರೆಂಟ್ TET ಇಲ್ಲ ಅಂತ ಹೆದರಬೇಕಿಲ್ಲ. ಆದರೆ ಸಬ್ಜೆಕ್ಟ್ ಕ್ವಾಲಿಫಿಕೇಷನ್, ಡಿಗ್ರಿ, BEd ಇತರೆ ಷರತ್ತುಗಳನ್ನು ನೋಟಿಫಿಕೇಷನಲ್ಲಿ ನೋಡಬೇಕು. ಹಾಗಾಗಿ TET CTET ವಿಷಯದಲ್ಲಿ ಯಾವ ಪೇಪರ್ ಯಾವ ಪೋಸ್ಟ್ಗೆ ಬೇಕು ಅನ್ನೋದು ಕ್ಲಿಯರ್ ಆಗಿರಬೇಕು. ಪೇಪರ್ 1 ಮತ್ತು ಪೇಪರ್ 2 ಮಿಕ್ಸ್ ಮಾಡಿಕೊಳ್ಬೇಡ್ರಿ. ಅದಕ್ಕೆ ಈ ಸಂಬಂಧಪಟ್ಟಂತೆ ಈ ಪ್ರಶ್ನೆಗೆ TET ಅಗತ್ಯ ಇಲ್ಲ, PET ಗ್ರೇಡ್ 2ಗೂ ಅಗತ್ಯ ಇಲ್ಲ, ಪ್ರೌಢಶಾಲಾ ಸಹ ಶಿಕ್ಷಕ PET ಗ್ರೇಡ್ 1ಗೂ ಅಗತ್ಯವಿಲ್ಲ. ಕೇಡರ್ ಸ್ಪೆಸಿಫಿಕ್ ಎಲಿಜಿಬಿಲಿಟಿ ನೋಟಿಫಿಕೇಷನ್ 1 ಬಾರಿ ನೋಡಿ. ಇನ್ನೊಂದು ಪ್ರಶ್ನೆ, PSTಗೆ ಸಂಬಂಧಪಟ್ಟಿರುವಂತೆ PST 1ರಿಂದ 5ನೇ ತರಗತಿ ಹುದ್ದೆಗೆ TET CTET ಅಗತ್ಯವೇ ಅಂತ ನಮ್ಮ ಪ್ರಶ್ನೆ ಇದೆ. ಹೌದು, ಇವರಿಗೆ ಕಡ್ಡಾಯ. PST 1ರಿಂದ 5ನೇ ತರಗತಿ ಹುದ್ದೆಗೆ TET CTET ಪೇಪರ್ 1 ಕಡ್ಡಾಯ. SC ST ಕ್ಯಾಟಗರಿ 1 PH ಅಭ್ಯರ್ಥಿಗಳು 50% ಅಂಕಗಳು ನೋಡಿ ಎಷ್ಟೆಷ್ಟು ಇರಬೇಕು TET ಕ್ವಾಲಿಫಿಕೇಷನ್ ಅಂತ ಹೇಳ್ತಾರೆ ನೋಡಿ. ಇದನ್ನು SC ST ಕ್ಯಾಟಗರಿ 1 PH ಅಭ್ಯರ್ಥಿಗಳು 55% ಅಂಕಗಳು ಹಾಗೂ GM 2A 2B 3A 3B ಅಭ್ಯರ್ಥಿಗಳು 60% ಅಂಕಗಳನ್ನು ಗಳಿಸಿರಬೇಕು ಅಂತ. ಫಾರ್ ಎಕ್ಸಾಂಪಲ್ GM ಕ್ಯಾಂಡಿಡೇಟ್ಗೆ ಪೇಪರ್ 1ನಲ್ಲಿ 60% ಬೇಕು, SC ಕ್ಯಾಂಡಿಡೇಟ್ಗೆ 55% ಸಾಕು. ಆಮೇಲೆ ಸರ್ಟಿಫಿಕೇಟ್ ನಂಬರ್, ಇಯರ್ ಮತ್ತು ಸ್ಕೋರ್ ಪ್ರೂಫ್ ರೆಡಿಯಾಗಿ ಇಟ್ಕೊಂಡಿರಬೇಕು. ಓಕೆ, ಆದ್ದರಿಂದ ಇಲ್ಲಿ ಗಮನಿಸಿ, TET CTET ವಿಷಯದಲ್ಲಿ ಯಾವ ಪೇಪರ್ ಯಾವ ಪೋಸ್ಟ್ಗೆ ಬೇಕು ಅನ್ನೋದನ್ನು ಕ್ಲಿಯರ್ ಆಗಿರಬೇಕು. ಪೇಪರ್ 1 ಮತ್ತು ಪೇಪರ್ 2 ಮಿಕ್ಸ್ ಮಾಡಿಕೊಳ್ಬೇಡ್ರಿ ಅಂಥೇಳಿ ನೀವು ಗಮನಿಸಬೇಕು. ಈ ಪಾಯಿಂಟನ್ನು ಗಮನಿಸಿ. PST 1ರಿಂದ 5ನೇ ತರಗತಿ ಹೊತ್ತಿಗೆ TET CTET ಕಡ್ಡಾಯವೇ? ಇದು ಕಡ್ಡಾಯ, ಪೇಪರ್ 1ಕ್ಕೆ ಕಡ್ಡಾಯ. SC ST ಕ್ಯಾಟಗರಿ 1 PH 55%, ಉಳಿದವರಿಗೆ 60%, ಸ್ಕೋರಿಂಗ್ ಸರ್ಟಿಫಿಕೇಟ್ ರೆಡಿಯಾಗಿ ಇಟ್ಕೊಂಡಿರಬೇಕು. ಇನ್ನೊಂದು ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಿದ್ದು, GPTಗೆ ಸಂಬಂಧಪಟ್ಟಿರುವಂತೆ 6ರಿಂದ 8ನೇ ತರಗತಿ ಹುದ್ದೆಗೆ TET CTET ಅಗತ್ಯವೇ ಅಂತ ಪ್ರಶ್ನೆ ಇದೆ. ಪದವೀಧರ ಪ್ರಾಥಮಿಕ ಶಿಕ್ಷಕ GPT 6ರಿಂದ 8ನೇ ತರಗತಿ ವೃಂದ ಹುದ್ದೆಗೆ TET CTET ಪೇಪರ್ 2 ಕಡ್ಡಾಯ. ಗಮನಿಸಿ, SC ST ಕ್ಯಾಟಗರಿ 1 PH ಅಭ್ಯರ್ಥಿಗಳು 55% ಸ್ಕೋರ್ ಮಾಡಿರಬೇಕು ಮತ್ತು GM 2A 2B 3A 3B ಅಭ್ಯರ್ಥಿಗಳು 60% ಅಂಕಗಳನ್ನು ಗಳಿಸಿರಬೇಕು TETನಲ್ಲಿ. ಇದನ್ನು ನೀವು ಗಮನಿಸಿ. ಫಾರ್ ಎಕ್ಸಾಂಪಲ್ GPT ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಕ್ಯಾಂಡಿಡೇಟ್ಗೆ ಪೇಪರ್ 2 ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ ಬೇಕು. ಪೇಪರ್ 1 ಮಾತ್ರ ಇದ್ದರೆ ಅದು 1ರಿಂದ 5 ತರಗತಿಗೆ. GPTಗೆ ಪೇಪರ್ 2 ಮುಖ್ಯ. ಆದ್ದರಿಂದ ಇದನ್ನು ನೀವು ಒಂದು ಬಾರಿ ವೆರಿಫೈ ಮಾಡ್ಕೊಳ್ಬೇಕು. ಆಮೇಲೆ TET CTET ವಿಷಯದಲ್ಲಿ ಯಾವ ಪೇಪರ್ ಯಾವ ಪೋಸ್ಟ್ಗೆ ಬೇಕು ಅನ್ನೋದು ಕ್ಲಿಯರ್ ಆಗಿ ನೋಡ್ಕೊಳ್ಬೇಕು. ಇಲ್ಲಿ ಕೊಟ್ಟಿರುವಂಥ ಪ್ರಮುಖ ಅಂಶಗಳನ್ನು ನೀವು ಗಮನಿಸಿ. ಇನ್ನು ಈಗ ಸೇವಾನಿರತ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಿರುವಂತೆ ಮಾತಾಡೋಣ ನಾವು. ಇನ್ ಸರ್ವಿಸ್ ಅಭ್ಯರ್ಥಿಗಳಿಗೆ ಇಲ್ಲಿ ಪ್ರಶ್ನೆ ಹೀಗಿದೆ, ಸೇವಾನಿರತ ಅಭ್ಯರ್ಥಿ NOCಯನ್ನು ಅರ್ಜಿಯೊಂದಿಗೆ ಸಲ್ಲಿಸಬೇಕೇ ಅಂತ ಪ್ರಶ್ನೆ ಇದೆ. ಸೇವಾನಿರತ ಅಭ್ಯರ್ಥಿ ಇನ್ ಸರ್ವಿಸ್ ಕ್ಯಾಂಡಿಡೇಟ್ NOCಯನ್ನು ಮೂಲ ದಾಖಲೆಗಳ ಪರಿಶೀಲನೆಗೆ ಆಯ್ಕೆಯಾದರೆ ಪರಿಶೀಲನೆ ವೇಳೆಯಲ್ಲಿ ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸುವುದು ಕಡ್ಡಾಯವಾಗಿದೆ. ಅಂದರೆ ಈಗ ಅರ್ಜಿ ಹಾಕುವಾಗ NOC ಇಲ್ಲ ಅಂತಂದರೆ ಅರ್ಜಿ ನಿಲ್ಲಿಸಬೇಡಿ. ಆದರೆ ಸೆಲೆಕ್ಷನ್ ಬಂದರೆ DV ಸಮಯಕ್ಕೆ NOC ತರಲು ಮುಂಚಿತವಾಗಿ ಡಿಪಾರ್ಟ್ಮೆಂಟ್ ಪ್ರೋಸೆಸ್ ಆರಂಭಿಸಬೇಕು. ಹಾಗಾಗಿ ಸರ್ವಿಸ್ ಕ್ಯಾಂಡಿಡೇಟ್ ಆಗಿದ್ದರೆ ಈಗ ಅಪ್ಲಿಕೇಶನ್ ಹಾಕ್ಬೋದು ಅನ್ನೋ ವಿಷಯ ಬೇರೆ. ಸೆಲೆಕ್ಷನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟೇಜ್ನಲ್ಲಿ NOC ಬೇಕಾಗಬಹುದು ಅನ್ನೋದೇ ಬೇರೆ. ಆಫೀಸ್ ಪ್ರೋಸೆಸ್ಗೆ ಮುಂಚಿತವಾಗಿ ಸಿದ್ಧರಾಗಿರಿ.
ಇದಕ್ಕೆ ಸಂಬಂಧಪಟ್ಟಿರುವಂತೆ ಅಂಶಗಳನ್ನು ಗಮನಿಸಿ. ಅಪ್ಲಿಕೇಶನ್ ಸಮಯದಲ್ಲಿ NOC ಅಪ್ಲೋಡ್ ಅಗತ್ಯವಿಲ್ಲ. ಆಮೇಲೆ 1:2 ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಆಯ್ಕೆ ಆದರೆ NOC ಬೇಕಾಗತ್ತೆ. ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸಬೇಕು. ಮುಂಚಿತವಾಗಿ ಆಫೀಸ್ಗೆ ತಿಳಿಸಬೇಕು. ಓಕೆ, ಇನ್ನು ಸೇವಾನಿರತ ಅಭ್ಯರ್ಥಿಗೆ ಸಂಬಂಧಪಟ್ಟಿರುವಂಥ ಒಂದು ಪ್ರಶ್ನೆ. ಈಗಾಗಲೇ GPT ಶಿಕ್ಷಕರಾಗಿದ್ದರೆ 2026ರಲ್ಲಿ ಮತ್ತೆ GPT ಹುದ್ದೆಗೆ ಅರ್ಜಿ ಸಲ್ಲಿಸಬಹುದೇ? ಇದು ಪ್ರಶ್ನೆ. ಸೇವಾ ಶಿಕ್ಷಣ, ಇದು ನಮ್ಮ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಈಗಾಗಲೇ GPT ಶಿಕ್ಷಕಿಯಾಗಿ ಅಥವಾ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರೆ 2026ನೇ ಸಾಲಿನಲ್ಲಿ ಮತ್ತೆ GPT ಹುದ್ದೆಗೆ ಅರ್ಜಿ ಸಲ್ಲಿಸಲು ಅವಕಾಶವಿಲ್ಲ. ಓಕೆ, ಇದು ಅವಕಾಶನೇ ಇಲ್ಲ ಅನ್ನೋದನ್ನು ನೀವು ಗಮನಿಸಬೇಕು. ಇಲ್ಲಿ ಗೌರ್ಮೆಂಟ್ GPT ಟೀಚರಿಗೆ ಮತ್ತೆ GPT ರಿಕ್ರೂಟ್ಮೆಂಟ್ಗೆ ಅರ್ಜಿ ಹಾಕಲು ಬರೋದಿಲ್ಲ ಅಂಥೇಳಿ ನಮ್ಮ FAQನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಲ್ಲಿ ಸರ್ವಿಸ್ ಕ್ಯಾಂಡಿಡೇಟ್ ಆಗಿದ್ದರೆ ಈಗ ಅಪ್ಲಿಕೇಶನ್ ಹಾಕ್ಬೋದು, ಈ ವಿಷಯ ಬೇರೆ ರೀ. ಇದು ಆಲ್ರೆಡಿ ನಾವು ಏನಂತಂದ್ರೆ GPT ಆಗಿ ಕಾರ್ಯನಿರ್ವಹಿಸ್ತಾ ಇದ್ದರೆ ಮತ್ತೆ GPT ಹುದ್ದೆಗೆ ಅರ್ಜಿ ಹಾಕಲಿಕ್ಕೆ ಬರೋದಿಲ್ಲ ಅಂಥೇಳಿ, ಅಂದರೆ ಅದಕ್ಕೆ ಅವಕಾಶ ಇಲ್ಲ. ಅಂದರೆ ಸೇಮ್ ಕೇಡರ್ ರಿಸ್ಟ್ರಿಕ್ಷನ್ನ ಗಮನಿಸಬೇಕು. ಅಧಿಸೂಚನೆಯ ಷರತ್ತುಗಳನ್ನು ಒಂದು ಬಾರಿ ಓದ್ಕೊಳ್ಬೇಕು. ಈಗಾಗಲೇ GPT ಕರ್ತವ್ಯದಲ್ಲಿದ್ದರೆ ಮತ್ತೆ GPTಗೆ ಅಪ್ಲೈ ಬೇಡ, ಇದನ್ನು ಗಮನಿಸಿ. ಇನ್ನು ಇನ್ನೊಂದು ಪ್ರಶ್ನೆ ಇಲ್ಲಿ ಗಮನಿಸಬೇಕು. ಈಗಾಗಲೇ GPT ಶಿಕ್ಷಕರಾಗಿದ್ದರೆ HSTR ಪ್ರೌಢಶಾಲಾ ಸಹ ಶಿಕ್ಷಕ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದೇ ಅಂತ ನಮ್ಮ ಪ್ರಶ್ನೆ ಇದೆ. ಇಲ್ಲಿ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ GPT ಶಿಕ್ಷಕಿಯಾಗಿ ಅಥವಾ ಶಿಕ್ಷಕನಾಗಿ ನೀವು ಕರ್ತವ್ಯ ನಿರ್ವಹಿಸ್ತಿದ್ರೆ 2026ನೇ ಸಾಲಿನಲ್ಲಿ ಪ್ರೌಢಶಾಲಾ ಸಹ ಶಿಕ್ಷಕರ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅವಕಾಶ ಇದೆ. ಫಾರ್ ಎಕ್ಸಾಂಪಲ್, ಈಗ 6ರಿಂದ 8ನೇ ತರಗತಿ ಗಣಿತ GPT ಆಗಿರುವ ಶಿಕ್ಷಕರು HSTR ಮ್ಯಾಥ್ಸ್ ಆರ್ ಸೈನ್ಸ್ ಅರ್ಹತೆ ಇದ್ದರೆ ಪ್ರೌಢಶಾಲಾ ಹುದ್ದೆಗೆ ಅಪ್ಲೈ ಮಾಡಬಹುದು. ಓಕೆ, ಇಲ್ಲಿ ಇನ್ನೊಂದು ಗಮನಿಸಬೇಕು. ಪ್ರಶ್ನೆ ಇನ್ನೊಂದಿದೆ, ವೆರಿ ಇಂಪಾರ್ಟೆಂಟ್. ಅನುದಾನಿತ ಶಾಲೆಯಲ್ಲಿ ಕೆಲಸ ಮಾಡುತ್ತಿರುವವರು ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕಿ ಅಥವಾ ಶಿಕ್ಷಕ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದೇ ಅಂತ, ಇದನ್ನು ನೀವು ಗಮನಿಸಬೇಕು. ಅನುದಾನಿತ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವುದರಿಂದ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕಿ ಅಥವಾ ಶಿಕ್ಷಕ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಓಕೆ ಅಂತ ಇದೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಗ್ರ್ಯಾಂಟ್ ಇನ್ ಏಡ್ ಸ್ಕೂಲ್ ಟೀಚರ್ಗೆ ಸರ್ಕಾರಿ HSTR ಎಲಿಜಿಬಿಲಿಟಿ ಇದ್ದರೆ ಅಪ್ಲೈ ಮಾಡಲು ಅವಕಾಶ ಇದೆ, ಹಾಗಾಗಿ ಅಪ್ಲೈ ಮಾಡಬಹುದು. ಅದಕ್ಕೆ ಈ ವಿಷಯವನ್ನು ನೀವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ನೀವು ಅರ್ಜಿ ಸಲ್ಲಿಸಬಹುದು. ಅನುದಾನಿತ ಶಾಲೆಯ ಕರ್ತವ್ಯ ಅಡ್ಡಿ ಆಗೋದಿಲ್ಲ. ಎಲಿಜಿಬಿಲಿಟಿ ಇದ್ದರೆ ಅಪ್ಲೈ ಮಾಡಿರಿ. ಸರ್ವಿಸ್ NOC ವಿಷಯ ವೆರಿಫೈ ಮಾಡ್ಕೊಳ್ರಿ. ಇದಕ್ಕೆ ಒಟ್ಟಾರೆ ಆನ್ಸರ್ ಏನಂತಂದ್ರೆ ಹೌದು, ಅರ್ಜಿ ಸಲ್ಲಿಸಬಹುದು ಅಂಥೇಳಿ ನಮ್ಮ ಆನ್ಸರ್ ಇದೆ. ಇದಕ್ಕೆ ಸಂಬಂಧಪಟ್ಟಿರುವಂಥ ಇನ್ನೊಂದು ಪ್ರಶ್ನೆ, ಇತರೆ ಇಲಾಖೆಯ ಸರ್ಕಾರಿ ಸೇವೆಯಲ್ಲಿರುವವರು NOC ಇಲ್ಲದೆ ಅರ್ಜಿ ಸಲ್ಲಿಸಬಹುದೇ ಅಂತ ನಮ್ಮ ಪ್ರಶ್ನೆ ಇದೆ. ಇತರೆ ಇಲಾಖೆಯಲ್ಲಿ ಅಂದರೆ ಈ ಶಾಲಾ ಶಿಕ್ಷಣ ಇಲಾಖೆಯನ್ನು ಹೊರತುಪಡಿಸಿ ಇತರೆ ಇಲಾಖೆಯಲ್ಲಿ ಸರ್ಕಾರಿ ಸೇವೆ ಸಲ್ಲಿಸುತ್ತಿರುವ ಅಭ್ಯರ್ಥಿ ಈಗ NOC ಇಲ್ಲದೆ ಅರ್ಜಿ ಸಲ್ಲಿಸಬಹುದು. ಆದರೆ 1:2 ಮೂಲ ದಾಖಲೆಗಳ ಪರಿಶೀಲನೆಗೆ ಆಯ್ಕೆಯಾದರೆ ದಾಖಲೆ ಪರಿಶೀಲನೆ ವೇಳೆಯಲ್ಲಿ ನೇಮಕಾತಿ ಪ್ರಾಧಿಕಾರಕ್ಕೆ NOC ಹಾಜರುಪಡಿಸಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಂಪ್ಲಾಯ್ಡ್ ಟೀಚರ್ ರಿಕ್ರೂಟ್ಮೆಂಟ್ಗೆ ಅಪ್ಲೈ ಮಾಡಬೇಕಂದ್ರೆ ಈಗ ಅಪ್ಲಿಕೇಶನ್ ಹಾಕ್ಬೋದು. ಆದರೆ ಸೆಲೆಕ್ಷನ್ ಸ್ಟೇಜ್ನಲ್ಲಿ NOC ಅನಿವಾರ್ಯ ಬೇಕಾಗತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಿರುವಂಥ ಅಂಶಗಳನ್ನು ನಾನು ಬೋರ್ಡ್ ಮೇಲೇನು ಪಾಯಿಂಟ್ ಮಾಡಿದ್ದೀನಿ, ಇದನ್ನು ಗಮನಿಸ್ಕೊಳ್ರಿ. ಇನ್ನೊಂದು ಪ್ರಶ್ನೆ ಬರುತ್ತೆ ಇದರಲ್ಲಿ ಸಂಬಂಧಪಟ್ಟಿರುವಂಥ ಪ್ರಶ್ನೆ, ಬಹಳ ಪ್ರಶ್ನೆ ಬಂದಿದ್ದು ರೀ. ವಿವಾಹಿತ ಮಹಿಳೆಯ ತಂದೆಯ ಹೆಸರಿನ ಯೋಜನಾ ನಿರಾಶ್ರಿತ ಪ್ರಮಾಣ ಪತ್ರ ಸಲ್ಲಿಸಬಹುದೇ ಅಂತ. FAQ ಪ್ರಕಾರ ವಿವಾಹಿತ ಮಹಿಳೆಯ ತಂದೆಯ ಹೆಸರಿನಲ್ಲಿ ಪಡೆದ ಯೋಜನಾ ನಿರಾಶ್ರಿತ ಪ್ರಮಾಣ ಪತ್ರವನ್ನು ಸಲ್ಲಿಸಬಹುದು ಅಂಥೇಳಿ ಇದೆ.
ಆದರೆ ನಮೂನೆಯಲ್ಲಿ ಅಭ್ಯರ್ಥಿ ಹೆಸರು ಸ್ಪಷ್ಟವಾಗಿ ನಮೂದಾಗಿರಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಸರ್ಟಿಫಿಕೇಟ್ ಫಾದರ್ ನೇಮ್ ಮೇಲೆ ಇದ್ದರೂ ಕ್ಯಾಂಡಿಡೇಟ್ ನೇಮ್ ಕ್ಲಿಯರ್ ಆಗಿ ಮೆನ್ಷನ್ ಆಗಿದ್ದರೆ ಅಂಥೇಳಿ FAQ ಪ್ರಕಾರ ಸಲ್ಲಿಸ್ಬೋದು. ಓಕೆ, ಇಲ್ಲಿ ಯಾವುದೇ ಡೌಟ್ ಬಂದರೆ ನೀವು ಇದಕ್ಕೆ ವಾಟ್ಸಪ್ ಫಾರ್ವರ್ಡ್ ಅಥವಾ ಊಹೆ ಮೇಲೆ ಡಿಪೆಂಡ್ ಆಗಬಾರ್ದು. ಅಧಿಕೃತ FAQ ನೋಟಿಫಿಕೇಷನ್ ಮತ್ತು CSL ವೆಬ್ಸೈಟ್ ಮಾಹಿತಿ ಆಧಾರವಾಗಿ ಮಾತ್ರ ನಿರ್ಧಾರ ಮಾಡಿಕೊಳ್ಬೇಕು. ಓಕೆ, ಇದಕ್ಕೆ ಸಂಬಂಧಪಟ್ಟಿರುವಂತೆ ಈ ಪಾಯಿಂಟನ್ನು ಕೊಟ್ಟಿದ್ದೀನಿ. ನಾನು ಹೇಳೋದು ಒಂದು ಪ್ರಮುಖ ಅಂಶ ಏನಪ್ಪ ಅಂತಂದರೆ, ಯಾವುದನ್ನು ಸಹ ಊಹೆ ಮಾಡಿಕೊಂಡು ನಮ್ಮ ಫ್ರೆಂಡ್ ಹೇಳ್ಯಾರ್ರಿ, ಅಂಥ ಯೂಟ್ಯೂಬ್ನಲ್ಲಿ ಹೇಳ್ಯಾರ್ರಿ, ಆ ವಾಟ್ಸಪ್ನಲ್ಲಿ ಬಂದಿತ್ರಿ, ಇವನ್ನ ಯಾವುದನ್ನು ನಂಬಲಿಕ್ಕೆ ಹೋಗಬಾರ್ದು. ಅವರು ಹೇಳಿರುವುದನ್ನು ನೀವು ಖಚಿತಪಡಿಸ್ಕೊಳ್ಬೇಕು ಅಂತಂದರೆ CSL ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ನಲ್ಲಿರುವ CSLನ ಗಮನಿಸಬೇಕು. ಆ ವೆಬ್ಸೈಟನ್ನು ನೀವು ನೋಡಿ ಕನ್ಫರ್ಮ್ ಮಾಡ್ಕೊಳ್ಬೇಕು. ಹಾಗಾಗಿ ಇಲ್ಲಿ ಗಮನಿಸಿ, ಇದ್ರ ಪ್ರಕಾರ ಅರ್ಜಿಗೆ ಮೊದಲು ಫೈನಲ್ ಚೆಕ್ ಮಾಡ್ಕೊಂಡು ಬಿಡ್ರಿ. ನೋಟಿಫಿಕೇಷನ್ ಓದ್ರಿ, ನಿಮಗೆ ಯಾವ ಪೋಸ್ಟ್ ಕೇಡರ್ ಎಲಿಜಿಬಲ್ ಅಂತ ಗುರುತಿಸ್ಕೊಳ್ರಿ. ಇವೆಲ್ಲವನ್ನು ನೀವು ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡು ಬಿಟ್ಟರೆ ಒಂದು ತಪ್ಪು ಅಪ್ಲಿಕೇಶನ್ ರಿಜೆಕ್ಟ್ ಆಗುವಷ್ಟು ದೊಡ್ಡ ಸಮಸ್ಯೆ ಮಾಡ್ಬೋದು. ಅಂದರೆ ಒಂದು ಸಣ್ಣ ತಪ್ಪಿತ್ತಂದರೆ ನಮ್ಮ ಇಡೀ ಸಮಯನೇ ವ್ಯರ್ಥ ಆಗಿಬಿಡುತ್ತೆ, ನಮ್ಮ ಶ್ರಮ ಎಲ್ಲ ಹೋಗಿಬಿಟ್ಟಿರುತ್ತೆ, ಮತ್ತು ಬರುವಂಥ ಅವಕಾಶ ತಪ್ಪಿ ಹೋಗುತ್ತೆ. ಹಾಗಾಗಿ ಇವುಗಳನ್ನೆಲ್ಲನೂ ಚೆಕ್ಲಿಸ್ಟ್ ಪ್ರಕಾರ ನೀವು ಮಾಡಿ ಇಟ್ಕೊಳ್ಬೇಕು. ಪ್ರಿಪ್ರೇಷನ್ ಹೇಗೆ ಆರಂಭಿಸಬೇಕು ಅನ್ನೋದ್ರ ಬಗ್ಗೆನೂ ನೀವು ಯಾವುದನ್ನು ಮಿಕ್ಸಪ್ ಮಾಡ್ಕೊಳ್ಬೇಡ್ರಿ. ಹೀಗಾಗಿ ಇಲ್ಲಿ ನಿಮ್ಮ ಸಾಧನೆ ನಿಮ್ಮ ಗುರಿಯಾಗಿರಲಿ. ಸ್ನೇಹಿತರೆ, ಇವತ್ತು ನಾವು FAQನ ಎಲ್ಲ 34 ಪ್ರಶ್ನೆಗಳನ್ನು ಕ್ರಮಬದ್ಧವಾಗಿ ನೋಡಿದ್ವಿ. ಈ ಕ್ಲಾಸ್ ಮುಖ್ಯ ಉದ್ದೇಶ ಒಂದೇ, ನಿಮ್ಮ ಅಪ್ಲಿಕೇಶನ್ ತಪ್ಪಾಗಬಾರ್ದು, ನಿಮ್ಮ ಡಾಕ್ಯುಮೆಂಟ್ ಮಿಸ್ಸಿಂಗ್ ಆಗಬಾರ್ದು, ಮತ್ತು ಪ್ರಿಪ್ರೇಷನ್ಗೆ ನೀವು ಸರಿಯಾದ ದಾರಿಯಲ್ಲಿ ಶುರು ಮಾಡಬೇಕು. ಇವತ್ತು ಈ ವಿಡಿಯೋ ನೋಡಿದ ಮೇಲೆ ನೀವು 3 ಕೆಲಸ ಮಾಡಬೇಕು. ಮೊದಲನೇದು, ನಿಮ್ಮ ಪೋಸ್ಟ್ ಕೇಡರ್ ಕ್ಲಿಯರ್ ಮಾಡಿಕೊಳ್ಳ್ರಿ. ಎರಡನೇದು, ನಿಮ್ಮ ಕ್ಯಾಟಗರಿ ಮತ್ತು ಡಾಕ್ಯುಮೆಂಟ್ಸ್ನ ಚೆಕ್ಲಿಸ್ಟ್ ಬರ್ಕೊಂಡು ಬಿಡ್ರಿ. ಮೂರನೇದು, ಸಿಲೆಬಸ್ ಮತ್ತು ಪ್ರೀವಿಯಸ್ ಪೇಪರ್ನ ಡೌನ್ಲೋಡ್ ಮಾಡಿ ಡೈಲಿ ಸ್ಟಡಿ ಪ್ಲ್ಯಾನ್ ಶುರು ಮಾಡಿರಿ. ಮತ್ತೊಮ್ಮೆ ನೆನಪಿಡ್ರಿ, 19/8/2026 ನಾನು ಡೈಲಿ ನಿಮಗೆ ಏನಂತಂದರೆ ಬೆಳಗ್ಗೆ ಮತ್ತು ಸಾಯಂಕಾಲ 8 ಗಂಟೆಗೆ ಯೂಟ್ಯೂಬ್ ಲೈವ್ ಕ್ಲಾಸನ್ನು ತೆಗೆದುಕೊಳ್ತೇನೆ. ಮಾರ್ನಿಂಗ್ ಕ್ಲಾಸ್ನಲ್ಲಿ ಕಾನ್ಸೆಪ್ಟ್ ಮತ್ತು ಗೈಡೆನ್ಸ್, ಈವ್ನಿಂಗ್ ಕ್ಲಾಸ್ನಲ್ಲಿ ಪ್ರಾಕ್ಟೀಸ್, MCQ, ಡೌಟ್ ಕ್ಲಿಯರಿಂಗ್ ರಿವಿಷನ್ ಮಾಡ್ತೀವಿ. ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರು, ಟೀಚರ್ ಆಸ್ಪಿರೆಂಟ್ ವಾಟ್ಸಪ್ ಗ್ರೂಪ್ಸ್ನಲ್ಲಿ ಎಲ್ಲರಿಗೂ ಶೇರ್ ಮಾಡಿ. ನಿಮ್ಮ ಸಾಧನೆ ನಿಮ್ಮ ಗುರಿ, ನಾವು ಜೊತೆಗೆ ಓದೋಣ, ಕ್ರಮಬದ್ಧವಾಗಿ ಪ್ರಿಪೇರ್ ಆಗೋಣ. ಧನ್ಯವಾದಗಳು.